ಸರ್ ಎಲ್ರಿಗೂ ನಮಸ್ತೆ. ನಾನು ನವೀನ್ ಪರ್ವತ್ನಳ್ಳಿ. ಸರ್ ನಾನು ಈ ಸಾವಯವ ಕೃಷಿಗೆ ಬಂದಿದ್ದು ಹೆಂಗೆ ಅಂದ್ರೆ, ಅದಕ್ಕಿಂತ ಮೊದಲು ಆ, ನಾನು ಎಜುಕೇಶನ್ ಎಲ್ಲ ಆದ್ಮೇಲೆ ಬೆಂಗಳೂರು ಹೋದೆ. ಬೆಂಗಳೂರು ಸ್ವಲ್ಪ ದಿನ ಕೆಲಸ ಮಾಡಿದೆ. ಅಲ್ಲಿ ಇರೋದಕ್ಕೆ ಸ್ವಲ್ಪ ಹಿಂಸೆ ಅನ್ನಿಸ್ತಾ ಇತ್ತು, ಒಂಟಿತನ ಕಾಡ್ತಾ ಇತ್ತು. ಮನೆಯವ್ರನ್ನೆಲ್ಲ ಬಿಟ್ಬಿಟ್ಟು ನಾನೊಬ್ಬ ಅಲ್ಲಿ, ಮನೆಯವರೆಲ್ಲ ಇಲ್ಲಿ ಅನ್ನೋ ತರ. ಅದು ಮೊದಲಿನಿಂದ ಒಟ್ಟು ಕುಟುಂಬ ನಮ್ದು, ಜೊತೆನಲ್ಲೇ ಇದ್ದು ಅಭ್ಯಾಸ. ಅಲ್ಲಿ ಒಳಗೆ ಹಂಗ ಅನಿಸ್ತಾ ಇತ್ತು. ಹಂಗಿದ್ರು ಅಲ್ಲಿ ಸ್ವಲ್ಪ 6 ವರ್ಷ ಕೆಲಸ ಮಾಡಿದೆ. ಅದಾದ್ಮೇಲಿಂದ ಅಲ್ಲಿ ಇರಕ್ ಬೇಜಾರು ಅನ್ನಿಸ್ತು. ಸರಿ, ಸ್ವಲ್ಪ ಕೈಯಲ್ಲಿ ಸ್ವಲ್ಪ ಅಮೌಂಟ್ ಇತ್ತು, ಅದು ತಗೊಂಡು ಊರಿಗೆ ಬಂದು ಏನೇನೋ ಬಿಸ್ನೆಸ್ ಮಾಡೋದಕ್ಕೆ ಅಂತ ಶುರು ಮಾಡಿದೆ. ಫಸ್ಟ್ ರೇಷ್ಮೆ ಸೀರೆಗಳಿಗೆ ಅರಳಿಡೋ ಕೆಲಸ ಮಾಡ್ತಾ ಇದ್ದೆ. ಅದರಲ್ಲಿ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಲಾಭ ಆಯ್ತು. ಕೊನೆಗೆ ಕೆಲಸಗಳು ಕಡಿಮೆ ಆಗ್ತಾ ಬಂತು. ಡಿಸೈನು ಫ್ಯಾಷನ್ ಇಂಡಸ್ಟ್ರಿ ಯಾವ ತರ ಅಂದ್ರೆ, ಅದು ದಿನದಿಂದ ದಿನಕ್ಕೆ ಅಪ್ಡೇಟ್ ಕೇಳ್ತಾ ಇರುತ್ತೆ. ಹಂಗಾಗಿ ಅದು ಈಗ ಸ್ಟೋನ್ ವರ್ಕ್ ಬಿದ್ದೋಯ್ತು. ಬೇರೆ ಬೇರೆ ಎಂಬ್ರಾಯ್ಡ್ರಿ ಅದು ಇದು ಎಲ್ಲ ಚಾಲ್ತಿ ಆಗಕ್ಕೆ ಶುರುವಾಯ್ತು. ಹಂಗಾಗಿ ಅದ್ರಲ್ಲಿ ಲಾಸ್ ಆಯ್ತು, ಅದನ್ನ ಬಿಟ್ಟೆ. ತೆಂಗಿನಕಾಯಿ ವ್ಯಾಪಾರ ಮಾಡಿದೆ. ಅದ್ರಲ್ಲಿ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಲಾಭ ಆಯ್ತು, ಕೊನೆಗೆ ಸ್ವಲ್ಪ ಅಮೌಂಟ್ಗಳು ಕೈ ಕೈ ಹತ್ಬಿಟ್ರು. ಹಂಗಾಗಿ ಅದನ್ನು ಬಿಟ್ಬಿಟ್ಟು ನಮ್ದು ಮೋಟರ್ ಊರಲ್ಲಿ ಮೋಟರ್ ಶುರು ಮಾಡಿದೆ. ಚೆನ್ನಾಗಿ ನಡೀತು ಬಿಸ್ನೆಸ್. ಇವತ್ತು ಕೂಡ ಚೆನ್ನಾಗಿ ನಡೀತಾ ಇತ್ತು. ಬಟ್ ನನ್ನ ಕೈಯಲ್ಲಿ ನಿಭಾಯಿಸಕ್ ಆಗ್ಲಿಲ್ಲ ಅದನ್ನ. ಹುಡುಗರುಗಳು ಸರಿಗ್ ಬರ್ತಾ ಇರ್ಲಿಲ್ಲ ಕೆಲ್ಸಕ್ಕೆ. ಹಂಗಾಗಿ ನಾನು ಮತ್ತೆ ಅಷ್ಟೊತ್ತಿಗೆ ನನ್ನ ತಮ್ಮ ತೀರೋದ. ಹಂಗಾಗಿ ಈಗ ನಾನು ಮನೆ ಕಡೆನೂ ಮ್ಯಾನೇಜ್ ಮಾಡ್ಕೊಂಡು ಮೋಟರ್ ತದ್ದು ನನಗೆ ಹಿಂಸೆ ಆಗ್ತಾ ಇತ್ತು. ಹಂಗಾಗಿ ಮೋಟರ್ ತದ್ದು ಬಿಟ್ಬಿಟ್ಟು ಈಗ ಸಂಪೂರ್ಣ ಕೃಷಿ ಕಡೆ ತಿರುಗಿದ್ದೀನಿ. ನಾನು ಸಾವಯವ ಕೃಷಿ ಬರೋಕ್ಕೆ ಕಾರಣ ಅಂದ್ರೆ, ಮೂಲ ಕಾರಣ ನಮ್ಮಪ್ಪ. ಸುಮಾರು ಈಗ ಒಂದು 2000 ಇಸ್ವಿ ಹತ್ತತ್ರ ಅನ್ಸುತ್ತೆ. ಅವಾಗ ಈ ಸಿರಿ ಸಮೃದ್ಧಿ ಬಳಗ ಅಂತ ಹೇಳ್ಬಿಟ್ಟು ಈ ಕಿತ್ತೂರು ಸೈಡ್ ಅದೆಲ್ಲ ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಅದ್ರದ್ದೊಂದು ಬ್ರಾಂಚ್ ಆಫೀಸ್ ನಮ್ಮ 9th ಕ್ಲಾಸ್ ಅಣಿಗೆರೆನಲ್ಲಿ ಇತ್ತು. ಅಲ್ಲಿ ಒಬ್ರು ಇನ್ಸೆಮೆನ್ ಮಾಡೋದಕ್ಕೆ ಒಬ್ರು ಮಹಾಬಲೇಶ್ವರ ಪಟ್ಗಾರ ಅಂತ ಹೇಳ್ಬಿಟ್ಟು ಬರೋರು. ಅವ್ರು ನಮ್ಮ ಅಪ್ಪನ ಜೊತೆ ಬಾರಿ ಕ್ಲೋಸ್ ಆಗಿದ್ರು, ಚೆನ್ನಾಗಿದ್ರು. ಆ ಟೈಮಲ್ಲಿ ನಮ್ಮನೇಲೆಲ್ಲ ಇದ್ದವೆಲ್ಲ ಆಲ್ಮೋಸ್ಟ್ ದೇಸಿ ತಳಿ ಹಸುಗಳು. ಅವನ್ನ ಏನ್ ಮಾಡಿದ್ರು, ಇನ್ಸೆಮೆನ್ ಮಾಡಿಸಿ ಇವಾಗ ಚೇಂಜ್ ಆಯ್ತು ಅದೆಲ್ಲ. ಈಗ ಮಿಶ್ರ ತಳಿ ಹಸುಗಳಾಗಿದ್ದಾವೆ. ಅದಕ್ಕಿಂತ ಮುಂಚೆ ಇದ್ದು ದೇಸಿ ತಳಿ ಹಸುಗಳು. ಅವ್ರು ಬರೋ ಟೈಮಲ್ಲಿ, ಆ ಟೈಮಲ್ಲಿ ನಮ್ಮ ಅಪ್ಪನ ಜೊತೆ ಚೆನ್ನಾಗಿದ್ರಲ್ಲ ಅವರು. ಹಿಂಗೆ ಟ್ರೈನಿಂಗ್ ಕಂಡಕ್ಟ್ ಮಾಡಿದಾಗೆಲ್ಲ ಕರೆಯೋರು, ನಮ್ಮಪ್ಪ ಹೋಗೋರು ಅಲ್ಲಿಗೆ. ಅಲ್ಲಿ ಸಾವಯವ ಕೃಷಿ ಬಗ್ಗೆ ಟ್ರೈನಿಂಗ್ ತಗೊಂಡ್ ಬಂದು ಇಲ್ಲಿ ಒಂದೊಂದೇ ಮಾಡೋದಕ್ಕೆ ಶುರು ಮಾಡಿದ್ರು. ಅದರಲ್ಲಿ ಒಂದು ಸಿರಿ ಸಮೃದ್ಧಿ ಅಂತ ಒಂದು ಬುಕ್ ಬರೋದು ಅವ್ರದ್ದು. ಆಮ್, ಮಾಸಿಕ ಮಾಸಿಕ ಇದು ಅದು ಬರೋದು. ನಾನು ಆರಾಮಾಗಿರೋ ಟೈಮಲ್ಲಿ ಅದನ್ನ ಓದ್ತಾ ಇದ್ದಾಗ ಅದ್ರ ಬಗ್ಗೆ ಏನೋ ಒಂದ್ ಸ್ವಲ್ಪ ಇಂಟ್ರೆಸ್ಟ್ ಬಂತು ನನಗೆ. ಸಾವಯವ ಕೃಷಿ ಮಾಡಬೇಕು, ಅದರಲ್ಲಿ ಇದ್ ಮಾಡ್ಬೇಕು ಮುಂದೆ ನಾನು ಫ್ಯೂಚರ್ ಅಲ್ಲಿ ಅಂತ ಅನ್ಕೊಂಡಿದ್ದೆ ಅವಾಗಿಂದಾನೆ. ನಮ್ಮಪ್ಪ ಮಾಡ್ತಾ ಇದ್ರು. ಒಂದು 7-8 ವರ್ಷ ಮಾಡಿದ್ರು ಚೆನ್ನಾಗಿ. ಅದಾದ್ಮೇಲೆ ಯಾಕೆ ಅಂತ ಗೊತ್ತಿಲ್ಲ, ಸಡನ್ ಆಗಿ ಅದ್ರಲ್ಲಿ ಚೇಂಜ್ ಆಗ್ಬಿಟ್ಟವ್ರು. ಮತ್ತೆ ಅದನ್ನ ಸಂಪೂರ್ಣವಾಗಿ ಬಿಟ್ಟೇ ಬಿಟ್ರು, ಅದನ್ನ ಸಾವಯವ ಕೃಷಿ ಮಾಡೋದನ್ನ. ಆ ಟೈಮಲ್ಲಿ ನಮ್ಮಪ್ಪ ಜೊತೆನಲ್ಲಿ ನಮ್ಮಪ್ಪನ ಫ್ರೆಂಡ್ಸ್ ಎಲ್ಲ ಹೋಗೋರು ಟ್ರೈನಿಂಗ್ ಎಲ್ಲ. ಅವರು ಮಾಡ್ತಾ ಇದ್ರು ಇಲ್ಲಿ ಒಂದು 4-5 ಜನ. ನಮ್ಮಪ್ಪ ಬಿಟ್ಟ ತಕ್ಷಣ ಅವರು ಎಲ್ಲ ಬಿಡಕ್ ಶುರು ಮಾಡಿದ್ರು. ನಮ್ಮ ಮನೆಯಲ್ಲಿ ಅವಾಗಿನ ಕಾಲದಲ್ಲೇ ನಮ್ಮಪ್ಪ ಮಾಡಕ್ ಶುರು ಮಾಡಿದಾಗಲೇ ಇದು ಬಟರ್ ಫ್ರೂಟು ಮತ್ತೆ ಕಾಫಿ ಗಿಡಗಳು, ಈ ತರ ಎಲ್ಲ ಗಿಡಗಳು ಹಾಕಿದ್ರು. ಬಟರ್ ಫ್ರೂಟು ಮಧ್ಯದಲ್ಲಿ ಹೋಯ್ತು. ಅದಾದ್ಮೇಲೆ ಕಾಫಿ ಗಿಡ ತುಂಬಾ ವರ್ಷ ಇತ್ತು. ಫಸ್ಟ್ ಬರ್ತಾ ಇತ್ತು, ಬಟ್ ಮನೆಗೆ ಆಗ್ತಾ ಇತ್ತು. ಅದು ಕೊನೆಗೆ ಅಷ್ಟು ಹೇಳ್ಕೊಳಂಗೆ ಇಳುವರಿ ಬರಲಿಲ್ಲ. ನಾವು ಅಷ್ಟು ಕೇರ್ ಮಾಡ್ಲಿಲ್ವಲ್ಲ, ಹಂಗಾಗಿ ನಾನು ಸಂಪೂರ್ಣವಾಗಿ ನಾವೇ ತೆಗೆದ್ಬಿಟ್ಟು ಅದನ್ನ ಬೇಸಾಯ ಮಾಡುವಾಗ ಒಂದೊಂದೇ ಹೋಗ್ಬಿಟ್ಟು ಸಂಪೂರ್ಣವಾಗಿ ಹೋಯ್ತು ಅದು. ಅದರ ಮೇಲಿಂದ ಮತ್ತೆ ನಾವು ಈಗ ಸ್ವಲ್ಪ ಕೆಮಿಕಲ್, ಸ್ವಲ್ಪ ಸಾವಯವ ತರ ಮಾಡ್ತಾ ಇದ್ವಿ. ಈಗ 3 ವರ್ಷಕ್ಕಿಂತ ಮಾತ್ರ ಸಂಪೂರ್ಣವಾಗಿ ಸಾವಯವನೇ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಾವು ತೋಟಗಳಿಗೆ ಯಾವುದೇ ರೀತಿ ರಸಗೊಬ್ಬರಗಳು ಕೂಡ ಬಳಸ್ತಾ ಇರಲ್ಲ. ನಾವು ತೋಟಗಳಿಗೆಲ್ಲ ಈ ಕಾಳುಗಳನ್ನ ಮಿಕ್ಸ್ ಮಾಡ್ಬಿಟ್ಟು ಚೆಲ್ಲೋದು, ಈ ನವಧಾನ್ಯ ಮಿಕ್ಸ್ ಮಾಡ್ತಾರಲ್ಲ ಆ ತರ. ಅದನ್ನ ದನ ಕೂಡ್ಬಿಟ್ಟು ಮೇಯಿಸೋದು, ಉಳಿದಿದ್ದನ್ನ ತೋಟಕ್ಕೆ ಬೇಸಾಯ ಮಾಡ್ಬಿಟ್ಟು ಮಣ್ಣಿಗೆ ಸೇರ್ಸೋದು, ಈ ತರ ಮಾಡ್ತಾ ಇದೀವಿ. ಆ ನಾವು ಯಾವುದೇ ರೀತಿ ತರಕಾರಿಗಳನ್ನ ಬೆಳೆದೇ ಇರೋದ್ರಿಂದ ಯಾವುದೇ ರೀತಿ ಕೆಮಿಕಲ್ ಗೊಬ್ಬರನೇ ಆಗ್ಲಿ ಇಲ್ಲ ಸ್ಪ್ರೇಗಳನ್ನೇ ಆಗ್ಲಿ ಯಾವ್ದು ಕೊಟ್ಟಿಲ್ಲ ತೋಟಕ್ಕೆ. ಹಂಗಾಗಿ ನಮ್ದು ಸಾವಯವದಲ್ಲೇ ಮೇಂಟೈನ್ ಆಗ್ತಾ ಇದೆ. ಅದ್ ಬಿಟ್ರೆ ಹೊಲದ ವಿಚಾರಕ್ಕೆ ಅಂತ ಬಂದಾಗ ನಾವು ಇದು ರಸಗೊಬ್ಬರಗಳನ್ನ ಬಿಟ್ಬಿಟ್ಟು ಮತ್ತೆ ಯಾವುದೇ ರೀತಿ ಕೀಟನಾಶಕಗಳನ್ನ ಬಳಸ್ತಾ ಇಲ್ಲ. ಆ ಈಗ 2 ವರ್ಷದಿಂದ ಮಾತ್ರ ಒಂದೊಂದನ್ನೇ ಸಂಪೂರ್ಣವಾಗಿ ಸಾವಯವಕ್ಕೆ ಅಡಾಪ್ಟ್ ಮಾಡ್ತಾ ಬರ್ತಾ ಇದ್ದೀನಿ.
ಈ ಸದ್ಯಕ್ಕೆ ಅಲ್ಲಿ ನಮ್ಮ ತೋಟದ ಮೇಲ್ಗಡೆ ಸ್ವಲ್ಪ ಹೊಲ ಇದೆ. ಅಲ್ಲಿ ಹೋದ ವರ್ಷ ಸಾಮೆ ಎಲ್ಲ ಹಾಕಿದ್ದೆ. ಅಲ್ಲಿ ಈ ಸರಿ ಮತ್ತೆ ಸಾಮೆ ಹಾಕೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ಉರುಳಿ ಹಾಕಿದ್ವಿ, ಅದಾದ್ಮೇಲೆ ಹೋಯ್ತದು. ಈಗ ಮತ್ತೆ ಸಾಮೆ ಹಾಕಕ್ಕೆ ಪ್ಲಾನ್ ಮಾಡ್ತಾ ಇದ್ದೀನಿ. ಅದ್ ಬಿಟ್ರೆ ನಮ್ಮನೆ ಹತ್ರ ಜಮೀನಲ್ಲಿ ಹೋದ ವರ್ಷನೂ ನಾನು ಸಂಪೂರ್ಣ ಸಾವಯವದಲ್ಲಿ ಶೇಂಗಾ ಬೆಳೆದಿದ್ದೆ. ಶೇಂಗಾ ಮತ್ತೆ ತೊಗರಿ, ಆ 8 ಸಾಲು ಶೇಂಗಾ, 1 ಸಾಲು ತೊಗರಿ ತರ ಬಿತ್ತಿದ್ದೆ. ಈ ಸರಿನೂ ಅದೇ ತರನೇ ಬಿತ್ತಿದ್ದೀನಿ. ಬಟ್ ಈ ಸರಿ ಮಳೆ ಸ್ವಲ್ಪ ಅಭಾವ. ಸದ್ಯಕ್ಕೆ ನೀರು ಕೊಟ್ಟು ಮೇಂಟೈನ್ ಮಾಡ್ತಾ ಇದೀನಿ. ಬಟ್ ಈ ಹೋದ್ ಸರಿ ಅಷ್ಟು ಇಳುವರಿ ಇದು ಗಿಡಗಳು ಚೆನ್ನಾಗಿ ಬಂದಿಲ್ಲ. ಈ ಸರಿ ಸ್ವಲ್ಪ ಪರವಾಗಿಲ್ಲ ಅನ್ನಂಗ್ ಬಂದಿದೆ. ನೋಡೋಣ, ಇದೇ ದಾರಿನಲ್ಲಿ ಮುಂದುವರಿಯೋಣ ಅಂತ ಅನ್ಕೊಂಡಿದೀನಿ. ಇನ್ನು ಹೋಗ್ತಾ ಹೋಗ್ತಾ ನಂದು ಇದು ಸ್ವಲ್ಪ ಗೊಬ್ಬರ ಬಳಸ್ತಾ ಇರೋದನ್ನು ನಿಲ್ಲಿಸ್ಬೇಕು ಅಂತ ಪ್ಲಾನ್ ಮಾಡಿ ಈ ಸರಿ ಅದಕ್ಕೆ ಯಾವುದೇ ರೀತಿ ಗೊಬ್ಬರಗಳನ್ನ ತಗೊಂಡ್ ಬಂದಿಲ್ಲ ನಾನು. ನಾನು ಪ್ರತಿ ವರ್ಷ ಇಷ್ಟೊತ್ತಿಗೆ ನಾನು ಬಿತ್ತನೆ ಮಾಡೋದಕ್ಕೆ ಸ್ಟಾಕ್ ಮಾಡ್ತಾ ಇದ್ದೆ ಗೊಬ್ಬರಗಳೆಲ್ಲ. ಒಂದು 6-7 ತಿಂಗಳಿಗೆ ನನಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಗೊಬ್ಬರನು ಒಂದೇ ಸರಿ ಸ್ಟಾಕ್ ಮಾಡ್ತಾ ಇದ್ದೆ. ಈ ಸರಿ ಯಾವುದೇ ರೀತಿ ಗೊಬ್ಬರಗಳನ್ನು ತಂದಿಲ್ಲ. ಸಾವಯವದಲ್ಲೇ ಮುಂದುವರಿಯೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ಮನೆಯಲ್ಲಿ ಸ್ಟಾರ್ಟಿಂಗ್ ಎಲ್ಲ ಸಾವಯವ ಮಾಡುವಾಗ ಯಾರು ಸಪೋರ್ಟ್ ಇರಲಿಲ್ಲ. ಬಟ್ ಹಂಗಂತ ಇವಾಗ ಸಪೋರ್ಟ್ ಇದ್ದಾರೆ ಅಂತಲ್ಲ. ಬಟ್ ಮೊದಲು ಮನೆಯಲ್ಲಿ ವಾದ ವಿವಾದಗಳು ಜಾಸ್ತಿ ಆಗ್ತಾ ಇತ್ತು. ನಾನು ಬೇಸಾಯ ಹೊಡಿಬಾರ್ದು ಮತ್ತೆ ಕೆಮಿಕಲ್ ಹಾಕ್ಬಾರ್ದು ಅಂತ ನಂದು. ಮನೆಯಲ್ಲಿ ಕೆಮಿಕಲ್ ಹಾಕ್ಬೇಕು, ಬೇಸಾಯ ಹೊಡಿಬೇಕು ಅಂತ ಮನೆಯವರು. ಹಂಗಾಗಿ ವಾದ ವಿವಾದಗಳು ಆಗ್ತಾ ಇತ್ತು. ಈಗ ಒಂದು 5-6 ತಿಂಗಳಿಗಿಂತ ಎಸ್ಪೆಷಲಿ ನಮ್ಮ ತೋಟದಲ್ಲಿ ಕಾರ್ಯಕ್ರಮ ಹಾಕಿಂದ ಈ ಕಡೆ ಅಂತೂ ನನ್ನ ಪಾಡಿಗೆ ನಾನು ಬಿಟ್ಬಿಟ್ಟಿದ್ದಾರೆ. ಯಾವುದೇ ರೀತಿ ವಾದ ವಿವಾದಗಳು ಏನು ನಡೀತಾ ಇಲ್ಲ. ನನಗೆ ಇಷ್ಟು ಬೆಂಬಲ ಕೊಟ್ಟರು ಸಾಕು ಮನೆಯಲ್ಲಿ. ಇನ್ನು ಮುಂದುವರಿಯೋದಕ್ಕೆ ತುದಿಗಾಲಲ್ಲಿ ಕಾಯ್ತಾ ಇದ್ದೀನಿ ನಾನು. ಇನ್ನು ಹೋಗ್ತಾ ಹೋಗ್ತಾ ಪೂರಾ ನಮ್ದು ಏನ್ ಜಮೀನ್ ಇದೆ 30 ಎಕರೆ ಸಾವಯವ ಮಾಡ್ಬೇಕು ಅನ್ನೋದು ನನ್ನ ಆಸೆ. ಇಷ್ಟ ಯಶೋಗಾಥೆ ಹೇಳ್ಬಿಟ್ಟು ನಾನು ಮಾತು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಜಮೀನ್ದಾರರು ನೀವೇ, ನಮ್ಮೆಲ್ಲರಿಗಿಂತನೂ ದೊಡ್ಡ ಜಮೀನ್ದಾರರು ನೀವು. ಹಾಗಾಗಿ ನೀವು ಪಾರ್ಟ್ ಬೈ ಪಾರ್ಟ್ ನ ಕನ್ವರ್ಷನ್ ಮಾಡ್ತಾ ಒಂದಿಷ್ಟು ಪ್ಲಾನ್ ಆಗಿ ಮಾಡ್ಕೊಳ್ಳಿ. ಒಳ್ಳೇದು. ನೀವು ಇದುವರೆಗೂ ಏನ್ ಸರ್ಕಸ್ ಮಾಡಿದ್ರಿ ಜೀವನ ಮಾಡಕ್ಕೆ, ಅದೆಲ್ಲದಕ್ಕಿಂತನೂ ಸುಖವಾದ ಜೀವನ ನೀವು ಮಾಡ್ಬೋದು. ಬಟ್ ಆದ್ಯತೆ ಮೇಲೆ ಮಾಡಿ. ಒಳ್ಳೇದು. ಒಳ್ಳೇದಾಗಲಿ. ನಮ್ಮೆಲ್ಲರ ಕಡೆಯಿಂದ ನಿಮಗೆ ಶುಭ ಹಾರೈಕೆಗಳಿದೆ. ಥ್ಯಾಂಕ್ ಯು ಸರ್. ನಮಸ್ಕಾರ ಎಲ್ಲರಿಗೂ. ಹೇಳಿ ಭರತ್. ಮೊದಲನೇದಾಗಿ ನಮ್ಮ ನಾರಾಯಣಪುರ ಹುಡುಗರಿಗೆ, ನಂದನ್ ಸರ್ ಟೀಮಿಗೆ ಶುಭವಾಗ್ಲಿ. ಒಳ್ಳೆ ಪ್ರಯತ್ನ ಮಾಡ್ತಿದ್ದೀರಾ, ಅವರಿಗೆ ಅಭಿನಂದನೆಗಳು. ಆಮೇಲೆ ನವೀನಣ್ಣ, ನಿಮ್ದು ಜರ್ನಿ ಕೇಳಿ ನನಗೆ ಬಹಳ ಖುಷಿ ಆಯ್ತು. ಏನೇನೋ ಕೆಲಸಗಳು ಮಾಡ್ಕೊಂಡ್ಬಂದು ಈಗ ಫೈನಲ್ ಆಗಿ ಕೃಷಿನೇ ಮಾಡಬೇಕು ಫೈನಲ್ ಆಗಿ ಅಂತ ನಿಂತಿದ್ದೀರಾ. ನಮಗೆ ಬಹಳ ಖುಷಿ ಆಗ್ತದೆ ನಿಮ್ಮ ಇದು ನೋಡಿ. ಸರ್, ನೀವು 30 ಎಕರೆಯಲ್ಲಿ ಈ ವರ್ಷ ಸಾಧ್ಯವಾದಷ್ಟು ನಮಗೆ ಒಂದು 5 ಎಕರೆನಾದ್ರೂ ಸಿರಿಧಾನ್ಯಗಳು, ರಾಗಿ ಮತ್ತೆ ಸಿರಿಧಾನ್ಯ ಮಾಡಿಕೊಡ್ಲಿಕ್ಕೆ ಆಗ್ತದ ನಿಮ್ಮ ಕೈಯಲ್ಲಿ? ಸರ್, ನಾನು ಆದಷ್ಟು ಟ್ರೈ ಮಾಡ್ತೀನಿ. ನನ್ನ ಕೈಲಿ ಎಷ್ಟು ಸಾಧ್ಯ ಅಷ್ಟು. ಈ ಸರಿ ಸ್ವಲ್ಪ ಅಂದ್ರೆ ಈ ಸರಿ ಗುಣಿರಾಗಿ ಹೋದ್ ಸರಿ ಕಡಿಮೆ ಮಾಡಿದ್ದೆ. ಈ ಸರಿ ಸ್ವಲ್ಪ ಜವಾಬ್ದಾರಿ ತಗೊಂಡು 1 ಎಕರೆ ಸಂಪೂರ್ಣ ನೀರಾವರಿ ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ ಸರ್. ಯಾಕಂದ್ರೆ ಈಗ ನೀರಾವರಿ ಬಿಟ್ಬಿಟ್ರೆ ಸರಿಯಾಗಲ್ಲ ಈ ಮಳೆ ನಂಬ್ಕೊಂಡು ಅಂತ. ಖಂಡಿತ ಸರ್, ನನ್ನ ಎಷ್ಟು ಸಾಧ್ಯ ಅಷ್ಟು ಹೇಳ್ಕೊಡ್ತೀನಿ ಸರ್. ಸರ್, ಗುಣಿರಾಗಿಲ್ಲಿ ಈ ವರ್ಷ ಬೋರ್ವೆಲ್ಗಳು ಒಂಚೂರು ಗ್ಯಾಪ್ ಹೊಡಿತಿದ್ದಾವೆ, ಮಳೆ ಬೇರೆ ಬರ್ತಿಲ್ಲ ಅನ್ನೋ ಕಾರಣಕ್ಕೆ ನಾನು ವಿಂಕ್ಲರ್ ಮಾಡಬೇಕು ಅಂದ್ಕೊಂಡಿದ್ದೆ. ನಾನು ಇನ್ನೊಂದು ಈಗ ಹೋಗಿ 2 ಅಡಿಗೆ ಈ ಇನ್ನರ್ ಡ್ರಿಪ್ ಬರ್ತದಲ್ಲ, ಅದನ್ನ ವಿಚಾರ ಮಾಡ್ತೀನಿ ನವೀನಣ್ಣ. ಅದೇನೋ ಸಿಕ್ಕರೆ ನಿಮಗೆ ಬಹಳ ಅನುಕೂಲ ಆಗುತ್ತೆ. ಇನ್ನರ್ ಡ್ರಿಪ್ ಹಾಕಿ ನಾವು ನೀರು ಬಿಟ್ರೆ ನಮಗೆ ಮಾರ್ಕ್ ಆಗ್ಬಿಡುತ್ತೆ. ಮಾರ್ಕ್ ಆದ್ರೆ ಆರಾಮ್ಸೆ ನಾವು ಉಣ್ಕೊಂಡು ಹೋಗ್ಬೋದು. ಅದೊಂದು ಕೇಳಿ ನೋಡಿ ಅಣ್ಣ, ನಾನು ವಿಚಾರ ಮಾಡ್ತೀನಿ. ಒಂದು. ಆಮೇಲೆ ಎರಡನೇದು, ನೀವು ಗೊಬ್ಬರದ ತಿಪ್ಪೆ ಹಾಕ್ತಿದ್ದೀರಲ್ಲ, ಸಾಧ್ಯವಾದ್ರೆ ಒಂದು 2 ಇಲ್ಲ 3 ತಿಪ್ಪೆ ಮಾಡ್ಕೊಳ್ಳಿ ಅಣ್ಣ. ಅದನ್ನ 3 ತಿಂಗಳು ಒಂದ್ ಕಡೆ ಹಾಕಿ, ಮತ್ 3 ತಿಂಗಳು ಒಂದ್ ಕಡೆ ಹಾಕಿ, ಮತ್ 3 ತಿಂಗಳು ಒಂದ್ ಕಡೆ ಹಾಕಿ. ಇಲ್ಲ ಅದು ಆಗ್ದಂಗಿದ್ರೆ ನಿಮ್ದು ಹೇಗೂ ನಿಮ್ದು ಇದಿದೆಯಲ್ಲ, ಹುಣಸೆ ಮರಗಳಿದೆಯಲ್ಲ, ನೆರಳಿದೆಯಲ್ಲ, ನೆರಳಲ್ಲೇ ಅದು ಏನು ನಮ್ದು ಸಮಾಧಿ ಲೋಡ್ ಅಂತಾರಲ್ಲ, ಸಮಾಧಿ ತರ ಅದನ್ನ ಹಾಕ್ತಾ ಬಂದು 1 ತಿಂಗಳು ಇಲ್ಲ 15 ದಿನ ಆದ ನಂತರ ಮತ್ತೊಂದು ಇದ್ ಮಾಡ್ಕೊಳ್ಳಿ. ಅವಾಗ ಮಾಡ್ಕೊಂಡಾಗ ಅದು ಬೇಗ ನಿಮಗೆ ಮತ್ತೆ ಹಾಕಲ್ವಲ್ಲ ಅದ್ರ ಮೇಲೆ, ಅವಾಗ ಮತ್ತೆ ಆ ಕಡೆ ಈ ಕಡೆ ಎಲ್ಲ ಗಾಳಿ ಆಡತ್ತಿರುತ್ತೆ, ಬೇಗ ಡಿಕಂಪೋಸ್ ಆಗುತ್ತೆ. ಸಾಧ್ಯವಾದ್ರೆ ನಮ್ಮ ಬಿಸಿ ರೊಟ್ಟಿ ಮಲ್ಲಪ್ಪರು ಮಾಡ್ತೀರಲ್ಲ, 100 kg ಜಾಸ್ತಿ ಹಾಕಲ್ಲ. 100 kg ಅಂದ್ರೆ
4 ಪುಟ್ಟಿ ಒಂದ್ ಕಡೆ ಹಾಕ್ತಾರೆ, ಮತ್ತೆ ಅದನ್ನ ಬಿಟ್ಟು ಮತ್ತೊಂದು ಪುಟ್ಟಿ ಒಂದ್ ಕಡೆ ಹಾಕ್ತಾರೆ. ಅವಾಗ ಏನಾಗುತ್ತೆ, ಸುತ್ತ ಗಾಳಿ ಆಡಿ ಬೇಗ ಅದು ಕಳೀತದೆ. ಅದೊಂದು ಪ್ರಯೋಗ ಮಾಡಿ ನೋಡಿ ಅಣ್ಣ. ನೀವು ಆ ಪ್ರಯೋಗ ಮಾಡಿದ್ರೆ ನಿಮಗೆ ಏನು 5 ಎಕರೆಯಲ್ಲಿ ಸಿರಿಧಾನ್ಯ ಮತ್ತೆ ರಾಗಿಗೆ ಗೊಬ್ಬರ ಬೇಗ ಸಿಗುತ್ತೆ ನಿಮಗೆ. ಓಕೆ ಸರ್. ಅದು ಮೇಲೇನೆ ಹಾಕೊಂಬಿಡಿ, ಕೆಳಗೆ ಹಾಕಿಗಿಂತ ಮೇಲೆ ಹಾಕೊಂಬಿಡಿ. ಅದೊಂದು ಮಾಡಿ ಅಣ್ಣ. ನಿಮಗೆ ಬಹಳ ಅಲ್ಲೇ ನಿಮ್ಮ ಮನೆ ಪಕ್ಕದಲ್ಲೇ ಜಮೀನು ಇರೋದ್ರಿಂದ ನೀವು ಏರುಮಡಿ ಪದ್ಧತಿಲಿ ನಿಮ್ಮ ಮನೆಗಾದ್ರೂ ಸ್ವಲ್ಪ ಮಾಡ್ಕೊಳ್ಳಿ, ಅನುಕೂಲ ಆಗ್ತದೆ. ಮತ್ತೆ ಹೈನುಗಾರಿಕೆಯಲ್ಲಿ ನೀವು ಚೆನ್ನಾಗಿ ಇದು ಮಾಡ್ಕೊಂಡಿದ್ದೀರಾ. ಒಂದು 5-6 ಹಸುಗಳು ನಾಟಿ ಹಸುಗಳಿದಾವೆ, 4-5 ಸಿಂಧಿ ಹಸುಗಳಿದಾವೆ. ಅವೆರಡನ್ನು ಒಂಚೂರು ಸಾಧ್ಯವಾದ್ರೆ ಅಕ್ಷಯ ಕಲ್ಪದ ಮಾದರಿಯಲ್ಲಿ ಮಾಡ್ಕೊಂಡ್ರೆ ಬಹಳ ಅನುಕೂಲ ಆಗ್ತದೆ ನಿಮಗೆ, ಪ್ರೊಡಕ್ಟ್ ಸಿಸ್ಟಮ್. ಅದೊಂದಕ್ಕೆ ಇದು ಮಾಡಿ. ಫ್ಯೂಚರ್ ಪ್ಲಾನ್ ಅದೇ ಇದೆ ಸರ್, ಬಟ್ ನನಗೆ ಟೈಮ್ ಸಾಕಾಗ್ತದೆ ಎಲ್ಲ ಕಡೆನೂ ಮ್ಯಾನೇಜ್ ಮಾಡೋದಕ್ಕೆ. ಸ್ವಲ್ಪ ಸೆಲ್ಲಿಂಗ್ ಅಲ್ಲಿ ಇದ್ದೀನಿ. ನೆಕ್ಸ್ಟ್ ಅದೇ ತರ ಕಂಟಿನ್ಯೂ ಮಾಡೋಣ ಅಂತ ಪ್ಲಾನ್ ಮಾಡ್ತೀನಿ ಸರ್. ನೀರಿನ ಬಗ್ಗೆ ಸುರೇಶಣ್ಣ ಮಾತಾಡಿ ಸರ್. ಕಮ್ಮಿ ರೇಟಿಗೆ ಸಿಗೋದು ಅಂದ್ರೆ ನೀರೇ. ಯಾಕೆಂದ್ರೆ ಎಂತ ಬರಗಾಲ ಆದ್ರೂ ನನಗೆ 20 ಪೈಸಕ್ಕೆ ನೀರ್ ಸಿಗುತ್ತೆ. ಭದ್ರಾ ಡ್ಯಾಮ್ ಇಂದ 20 ಪೈಸಕ್ಕೆ, ಲಾಸ್ಟ್ ಇಯರ್ 19 ಪೈಸೆ ಕೊಡ್ಸಿದೀವಿ. ಈ ವರ್ಷ 1 ಪೈಸೆ ಜಾಸ್ತಿ ಆದ್ರೆ 20 ಪೈಸೆಗೆ ಸಿಗುತ್ತೆ ಅಂತ ನಾನು ಅನ್ಕೊಂಡಿದೀನಿ ನೀರು. ಈ ನಿಟ್ಟಿಗೆ ಹೇಳ್ಬೇಕು, ನೀರಿನ ಏನ್ ಮೇಡಮ್ ಕೊಡ್ತಾರ ಒಂದ್ ಲೀಟರ್ಗೆ 20 ಪೈಸೆ ಬೀಳುತ್ತೆ ಈ ವರ್ಷ. ಯಾಕೆಂದ್ರೆ ನಾವು 6,000 ರೂಪಾಯಿಗೆ 30,000 ಲೀಟರ್ ಟ್ಯಾಂಕರ್ ನ ಬಾಡಿಗೆ ಕೊಡ್ತೀವಿ. ಒಂದು ಟ್ಯಾಂಕರ್ ನೀರಿಗೆ 6,000 ರೂಪಾಯಿ ಕೊಡ್ತೀವಿ. ಅದ್ರ ಲೆಕ್ಕ ಹಾಕೊಂಡ್ರೆ 19 ಪೈಸೆ ಹೋದ್ನೇ ವರ್ಷ ಬಿದ್ದಿದೆ, ಈ ಸರಿ 20 ಪೈಸೆ ಬೀಳುತ್ತೆ. ತೋಟ ಉಳಿಸ್ಕೊಳ್ಳೋದಿಕ್ಕೆ ನಮಗೆ ಸಮಸ್ಯೆ ಇಲ್ಲ. ಈಗೇನು ನೀರು ನಿರ್ವಹಣೆ 4 ಮೂಲೆ ನೆನೆಸೋದು ನಮ್ದು ಆದ್ಯ ಕರ್ತವ್ಯ. ಆ ನಿಟ್ಟಿನಲ್ಲಿ ನಾವು ತುಂಬಾನೇ ಪ್ರಯತ್ನ ಪಡ್ತೀವಿ. 100 ಗಿಡಕ್ಕೆ ಒಂದು ವಾಲ್ ಮಾಡ್ಕೊಳ್ತೀವಿ. ಆಮೇಲೆ ಕೊಡ ನೀರನ್ನ ಲೋಡ್ ಕೊಟ್ಟು ಹೊಡಿತೀವಿ. ಯಾವುದು ಈಗ ಬೋರಿಂದ ಯಾವತ್ತೂ ನೀರು ಹೊಡೆದ ಅಭ್ಯಾಸ ಮಾಡ್ಕೋಬಾರ್ದು ನಾವು. ಚೆನ್ನಾಗಿ ನೀರಿದ್ದಾಗ ಬೋರಿಂದ ಹೊಡೆದ್ರೆ ಪ್ರಾಬ್ಲಮ್ ಇಲ್ಲ. ನೀರಿನ ಸಮಸ್ಯೆ ಇದ್ದಾಗ ಕಮ್ಮಿ ವಾಲ್ ಗಿಡಕ್ಕೆ ವಾಲ್ ಮಾಡ್ಕೊಂಡು ನಂತರ ಎಂಟಿ ಕ್ಯಾಪ್ ಇರುತ್ತೆ, ಆ ಜಾಗದಲ್ಲಿ ನೀರ್ ಲೀಕ್ ಆಗುತ್ತೆ, ಅಂತವನ್ನ ಕ್ಲೋಸ್ ಮಾಡ್ಕೋಬೇಕು. ವಾಷರ್ ಲೀಕ್ ಆಗುತ್ತೆ, ಅವನ್ನೂ ಕ್ಲೋಸ್ ಮಾಡ್ಕೋಬೇಕು. ಮ್ಯಾಕ್ಸಿಮಮ್ ಪೈಪು ಮಧ್ಯೆ ನಿಮ್ದು ಯಾವುದೇ ಪೈಪ್ ಇರ್ಲಿ ಅಲ್ಲೊಂದು ಏರ್ ಪ್ರೆಷರ್ ಇರಬೇಕು. ಅದ್ರಲ್ಲಿ ನಿಮ್ಗೆ ಗೊತ್ತಾಗಬೇಕು ನಿಮ್ ಪೈಪ್ ಲೈನ್ ಎಷ್ಟು ಪ್ರೆಷರ್ಗೆ ಲೋಡ್ ಆಗ್ತಾ ಇದೆ ಅಂತ. ಅದರಿಂದ ಏನಾಗ್ತೈತಿ ಅಂದ್ರೆ ನಿಮ್ಗೆ ಎಲ್ಲಾ ಗಿಡಕ್ಕೂ ಈಕ್ವಲೆಂಟ್ ಆಗಿ ನೀರು ದಬ್ಬುತ್ತೆ. ಎಲ್ರು ಏನ್ ಮಾಡ್ತೀವಿ ಅಂದ್ರೆ ಎಂಟಿ ಹಾಕ್ತಿವಿ, ಏರ್ ವಾಲ್ ಹಾಕ್ತಿವಿ. ಯಾವುದೇ ಕಾರಣಕ್ಕೂ ಪ್ರೆಷರ್ ವಾಲ್ ಹಾಕೋದಿಲ್ಲ. ನೀವು ಪ್ರೆಷರ್ ವಾಲ್ ಅಲ್ಲಿ ಎಷ್ಟು ಪ್ರೆಷರ್ ಇದೆ ಅಂತ ಫಸ್ಟ್ ಕಂಡಿಡ್ಕೋಬೇಕು. ಯಾಕೆಂದ್ರೆ ಎಲ್ಲಾ ಗಿಡಕ್ಕೂ ಅದೇ ಪ್ರೆಷರ್ ಅಲ್ಲಿ ನೀರು ಹೋಗ್ತಾ ಇರ್ತೈತಿ. ಎರಡನೇದು, ಪ್ರೆಷರ್ ವಾಲ್ ಹಾಕ್ತಿದ್ದಂಕ್ಲೆ ಎರಡನೇದು ನಿರ್ವಹಣೆ, ಎಂಟಿ ಕ್ಯಾಪ್ ಅಲ್ಲಿ ಲೀಕ್ ಆಗ್ತಾ ಇರ್ತೈತಿ ನೀರು. ಸ್ವಲ್ಪ ಲೀಕ್ ಆಗ್ತೈತಿ ಯಾವಾಗ್ಲೂ. ಅದನ್ನ ಸಾಧ್ಯವಾದಷ್ಟು ಮರದ ಬಡ್ಡಿಗೆ ಎಂಟಿ ಕ್ಯಾಪ್ ಹೋಗಂಗ್ ಮಾಡ್ಕೋಬೇಕು ನಾವು. ಎಲ್ರು ಏನ್ ಮಾಡ್ತಾರೆ ಅಂದ್ರೆ 1 ಕಲ್ಲಿಂಚ್ ಪೈಪ್ ತಗೊಂಡು ಹೋಗ್ಬಿಟ್ಟು ಪಕ್ಕದ ತೋಟದ ಬದಿಗಿಟ್ಟಿರ್ತೀವಿ. ಯಾವುದೇ ಕಾರಣಕ್ಕೂ ಪಕ್ಕದ ತೋಟದ ಬದಿಗೆ ಹೋಗ್ಬಾರ್ದು. ಅದೇನಾಗ್ಬೇಕು, ನಿಮ್ಮ ತೋಟದ 4 ಗಿಡ ಅಲ್ಲಿ ವೇಸ್ಟ್ ಆಗ ಅಂತ 1 ಲೋಟ ನೀರಾಗ್ಲಿ ಅದು ನಿಮ್ದೇ. ಅದು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬಾರ್ದು. ಚೆನ್ನಾಗಿದ್ದ ನೀರ್ ಬೇಕಾದ್ರೆ ಪಕ್ಕ ತೋಟ ಹರಿದು ಹೋಗ್ಲಿ, ಪ್ರಾಬ್ಲಮ್ ಇದ್ದರೆ ನಮ್ಮ ತೋಟದಲ್ಲೇ ಬಿದ್ದಿರ್ಬೇಕದು. ಎರಡನೇದು, ನೀರು ನಿರ್ವಹಣೆ ಮಾಡ್ತಾ ನಾವೇನ್ ಮಾಡ್ತೀವಿ, ನಿಂತೋಗಿರೋ ಬೋರ್ಗಳನ್ನೆಲ್ಲ ಸ್ಟೋರೇಜ್ ಮಾಡ್ಕೋಬೇಕು. ನಿಂತೋಗಿರೋ ಬೋರ್ ಅಂದ್ರೆ ಅದ್ರಾಗ ಏನು ಇಲ್ಲ ಎಂಟಿ ಅಂದ್ರೂ ಒಂದ್ಸರಿ ಕ್ಯಾಮ್ರಾ ಹಾಕ್ಸ್ಕೋಬೇಕು. ಎಷ್ಟಡಿಲಿ ಗ್ಯಾಪ್ ಇದೆ ಅಂತ ತಿಳ್ಕೋಬೇಕು. ಆ ಗ್ಯಾಪ್ ಇಂದ ಕೆಳಕ್ ಮೋಟರ್ ಬಿಡ್ಕೋಬೇಕು. ಅದ್ರಲ್ಲಿ ನಿಮಗೆ 100 ಲೀಟರ್ ನೀರು ಬರ್ಲಿ ಏನ್ ಯಾವುದು ನಿಮಗೆ ಬೈ ವರ್ತೆ. ಅದು ಗುಡ್ಡಿ ಮಾಡ್ಕೊಂಡು ಹೊಡೆಯೋದ್ರಿಂದವ ನೀವು 1 ಎಕರೆ ಉಳಿಸೋ ಜಾಗಕ್ಕೆ 10 ಎಕರೆ ಉಳಿಸ್ಬೋದು ನನಗೆ ತಿಳಿದ ಮಟ್ಟಿಗೆ. ಯಾಕೆಂದ್ರೆ ಅಡಿಕೆ ತೋಟ ಬೇರೆ ಹೇಳ್ದಂಗೆ 6 ಲೀಟರ್ ನೀರು ಕೇಳ್ತೈತಿ, 8 ಲೀಟರ್ ನೀರು ಕೇಳ್ತೈತಿ, ಅದೆಲ್ಲ ಬೇಕಾಗಿಲ್ಲ. ನೀರು ನಿರ್ವಹಣೆ ವಿಚಾರಕ್ಕೆ ಬಿದ್ದಾಗ ನಿಮಗೆ ವಾರಕ್ಕೊಂದದ ನೀರು ಕೊಡ್ಲೇಬೇಕು. ನೀವು ವಾರಕ್ಕೊಂದದ ಅಂದ್ರೆ 50 ಲೀಟರ್ ನೀರು ಕೊಟ್ರು ನಿಮಗೆ ಒಂದ್ ಜಲ್ಲೆ ಆಗ್ಲಿಕ್ಕೆ ನೆನೆಯುತ್ತೆ 50 ಲೀಟರ್ ನೀರಲ್ಲಿ. ಮುಂದಿನ ವಾರ ನೀವು 50 ಲೀಟರ್ ನೀರು ಕೊಟ್ರೆ ಗಿಡ ಹಸಿರು ಇರುತ್ತೆ, ಪ್ಲಸ್ ಪೈರು ಉಳ್ಕೊಳ್ತೈತಿ. ಇಲ್ಲಪ್ಪ ನನಗೆ ಭಾರಿ ಪ್ರಾಬ್ಲಮ್ ಇದೆ ಅಂದ್ರೆ ಡ್ರಿಪ್ ಅನ್ನ ಎಡಗಡಿಗೆ ಒಂದ್ಸರಿ ಇಡಬೇಕು, ಬಲ್ಗಡಿಗೆ ಒಂದ್ಸರಿ ಇಡಬೇಕು. 15 ಡೇಸಿಗೆ ಒಂದ್ಸರಿ ನೀವು ಅದನ್ನ ಮಾಡ್ಲೇಬೇಕು. ಆಗ ನೀರು ಉಳ್ಕೊಳ್ತೈತಿ, ಗಿಡ ಉಳ್ಕೊಳ್ತೈತಿ, ಪೈರು ಉಳ್ಕೊಳ್ತೈತಿ. ಈ ನಿರ್ವಹಣೆಯಿಂದ ಏನಾದ್ರೂ ಮಿಸ್ ಆಗಿ ನೀರ್ ಕಮ್ಮಿ ಇದೆ ಅಂತ ಹೇಳಿ ಒಂದೇ ಭಾಗಕ್ಕೆ ನೀರ್ ಬಿಟ್ಟಿದ್ದೆ ಆದ್ರೆ ಎದ್ಲತ್ತೈತಿ. ಒಂದ್ ಭಾಗದಲ್ಲಿ ಏನು ಮಾಯಿಶ್ಚರ್ ಸಿಕ್ಕಿರುತ್ತಲ್ಲ ಆ ಜಾಗದಲ್ಲಿ ಚಿಗುರು ಬೇರು ಬರ್ಬೋದು, ಇನ್ನೊಂದ್ ಕಡೆ ಡ್ರೈ ಇರುತ್ತಲ್ಲ ಆ ಭಾಗದಲ್ಲಿ ಗೆದ್ಲತ್ತೈತಿ. ವೈಟ್ ರೂಟ್ಸ್ ಎಲ್ಲ ಗೆದ್ಲು ತಿಂದು ಹೋಗುತ್ತೆ. ಗಿಡ ಮಳೆ ಬಂದ ನಂತರನೇ ಚೇತರಿಸ್ಕೊಳ್ಳೋದು, ನೀವು ಒಡೆದ ನೀರಿಗೆ ಯಾವುದೇ ಕಾರಣಕ್ಕೂ ಚೇತರಿಸ್ಕೊಳ್ಳೋದಿಲ್ಲ. ಇದು ನನ್ನ 2016 ಮತ್ತು 2017 ಅನುಭವ ಇದು.
ಯಾಕೆಂದ್ರೆ ಎಲ್ಲಾ ತೋಟಗಳಿಗೂ ಪ್ರಾಬ್ಲಮ್ ಆಗುತ್ತೆ ಅಂತ 2 ಸೈಡ್ 2 ಸೈಡು ನಾವು ಡ್ರಿಪ್ ಮಾಡ್ಕೊಂಡಿದ್ವಿ. 1 ಡ್ರಿಪ್ಪಿಗೆ ಒಂದ್ಸರಿ ಬಿಡ್ತಿದ್ದು, 2ನೇ ಡ್ರಿಪ್ಪಿಗೆ ಒಂದ್ಸರಿ ಬಿಡ್ತಿದ್ದು. ಹಾಗೆ ನಂತರದಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಮಲ್ಚಿಂಗ್, ನೀವ್ ಎಂತ ಮಲ್ಚಿಂಗ್ ಆರು ಮಾಡ್ಕೊಳ್ರಿ, ನೀವು ಡ್ರೈ ಮಾಡಿ, ಗ್ರೀನ್ ಮಾಡಿ, ತಿರುಮಿಕ ಹೊರದಿರೋ ಸೀರೆನಾರು ಹಾಕಿ, ತೊಂದ್ರೆ ಇಲ್ಲ. ಒಟ್ಟೇನು ಒಂದು ಮಲ್ಚಿಂಗ್ ಬಿದ್ದಿರ್ಬೇಕು. ಹಾಗೇನಾಗುತ್ತೆ ನಿಮ್ಗೆ ಆಲ್ಮೋಸ್ಟ್ ಅದು ಸೂರ್ಯನ ಬೆಳಕಿಗೆ ನೀರು ಎಷ್ಟು ಹಾವಿ ಆಗುತ್ತಲ್ಲ ಅದು ಕಂಟ್ರೋಲ್ ಆಗುತ್ತೆ. ಮ್ಯಾಕ್ಸಿಮಮ್ ನೀರನ್ನ ತಂಪಾದ ವಾತಾವರಣದಲ್ಲಿ ರಾತ್ರಿ ಹೊತ್ತೇ ಹೊಡಿಬೇಕು. ಡೇ ಟೈಮ್ ನೀವು ಎಷ್ಟಾದ್ರು ಸ್ಟೋರ್ ಮಾಡ್ಕೊಳ್ರಿ, ನೈಟ್ ಟೈಮ್ ತೋಟಕ್ಕೆ ಹೋಗ್ಬೇಕದು. ಆತರ ಮ್ಯಾನೇಜ್ ಮಾಡಿ ನೀವು ಆಲ್ಮೋಸ್ಟ್ ಅಲ್ಲಿ ನೀರನ್ನ ಮೈಕ್ರೋ ಸ್ಪ್ರಿಂಕ್ಲರ್ ಅಲ್ಲೇ ಕೊಡ್ಬೇಕು. ಮೈಕ್ರೋ ಸ್ಪ್ರಿಂಕ್ಲರ್ 3/4 ಎಕರೆ ಮೇಂಟೈನ್ ಮಾಡುತ್ತೆ, ಫಾಗರ್ 1 ಎಕರೆ ಮೇಂಟೈನ್ ಮಾಡುತ್ತೆ, ವಿಂಕ್ಲರ್ ಅರ್ಧ ಎಕರೆ ಮೇಂಟೈನ್ ಮಾಡುತ್ತೆ. ಸಮಾನ ಅನ್ಕೊಳ್ಳೋದು ಹಾಗೆ ಮಾಡ್ಕೋಬೇಕು. ನಾವು ಆಲ್ಮೋಸ್ಟ್ ಅಲ್ಲಿ ನೀರನ್ನ ಸಾದಷ್ಟು ನಾವು ತುರ್ತು ಪರಿಸ್ಥಿತಿಗಾಗೇನೆ ನಾವು ಮಾಡ್ಕೊಂಡಿರ್ಬೇಕು. ಎಮರ್ಜೆನ್ಸಿ ಇದ್ದಾಗ ನಾವು ಕಮ್ಮಿ ನೀರು ಕಮ್ಮಿ ನೀರಿಗೆ ಮಾಡ್ಕೊಂಡಿದ್ರೆ ನಮಗೆ ಭಾರಿ ನೀರಿದ್ದಾಗ ಒಳ್ಳೆ ಬಿಡ್ಕೊಳ್ಳೋದಾಗ್ಲಿ ಮಾಡ್ಕೋಬಹುದು. ಇದು ನನ್ನ ನೀರು ನಿರ್ವಹಣೆ ಬಗ್ಗೆ ವಿಚಾರ ಸರ್. ಇಲ್ಲ ನೋಡಿ, ಎಷ್ಟು ವಾಸ್ತವಿಕವಾದಂತ ವಿಚಾರಗಳಿವೆಲ್ಲ. ಇದು ಅನುಭವದಿಂದ ಬಂದಂತ ಮಾತುಗಳಿವೆಲ್ಲ. ಯಾಕೆಂದ್ರೆ ಸುಮ್ನೆ ಎಲ್ಲೋ ಯಾರೋ ಮಾಡಿದ್ ನೋಡಿ ಹೇಳ್ತೀವಿ ಅಂತಂದ್ರೆ ಅದಾಗಲ್ಲ. ಇದು ಅನುಭವದ ಮಾತುಗಳು. ಅದು ಮಾಡಿ ಇದು ಎಷ್ಟು ನಾವು ಇರೋ ತೋಟನ ಉಳಿಸ್ಕೊಳ್ಳೋದಕ್ಕೆ ಪ್ರಥಮ ಹಂತದಲ್ಲಿ ತುರ್ತು ಸ್ಥಿತಿನಲ್ಲಿ ಮಾಡ್ಕೊಳ್ಳೋಂಥ ಕ್ರಮಗಳ ಬಗ್ಗೆ ಸುರೇಶಣ್ಣ ನಿಮ್ಗೆ ವಾಟ್ಸಪ್ ಸರಿ, ಅಲ್ಲಿ ಇಲ್ಲಿ ಕೂಲಿ ನಾಲಿ ಮಾಡಿ ಮಾಡಿ ತೋಟ ಉಳಿಸ್ಕೊಂಡ್ಬಿಟ್ಟು ಮಳೆ ಬಂದು ನೋಡ್ರಿ, ಏಪ್ರಿಲ್ 24ನೇ ತಾರೀಕು ಸ್ಟಾರ್ಟ್ ಆಗಿದ್ದು ಏನ್ ಮಾಡಿದ್ರು ಬಿಡ್ಲಿಲ್ಲ 1 ತಿಂಗಳು. ನಾವು ಬದುಕೇಂಡು ಆತ ಏನ್ ಮಾಡ್ದ ಗೊತ್ತಾ, ಈಗ ಕಳೆದ ಒಂದು 4 years ಬ್ಯಾಕ್ ಮತ್ತೆ ಅಡಿಕೆ ಗಿಡ ಹಾಕ್ಯ. ಈಗ ಅವನು ಬೇರೆ ಏನಾದ್ರು ಮಾಡಿದ್ರೆ ಹುಂಚೆ ಗಿಡ ಹಾಕಿದ್ರೆ ನಾವು ಬೇಷ್ ಅಂತಿದ್ದು ಮೇಸ್ಟ್ರುಗಳನ್ನ, ಮತ್ತೊಂದು ಅಡಿಕೆ ಗಿಡನೇ ಹಾಕ್ತಾ. ಮತ್ತೆ ಈಗ ಬರಗಾಲ ಬಂದಿತ್ತು, ಈಗ ಏನ್ ಮಾಡ್ತಾನೆ ಅಂತ ನಿನ್ನೆ ಕೇಳಿದೀನಿ. ಆತ ಏನ್ ಹೇಳ್ತಾನೆ ಅಂದ್ರೆ, ಈ ಸರಿ ಏನಾದ್ರು ಕಷ್ಟ ಆಗ್ಲಪ್ಪ ಉಳಿಸ್ತೀನಿ ತೋಟ ಅಂತಾನೆ. ತೋಟ ಉಳಿಸ್ಬೋದು, ರೇಟ್ ಉಳಿಸ್ಕೊಳಕ್ಕಾಗಲ್ಲ ಅವನ ಕೈಗೆ. ಯಾಕೆಂದ್ರೆ 1000 ಎಕರೆ ಇರೋದ್ರಿಂದವ ಈಗ ಅವನು ತೋಟ ಉಳಿಸ್ಕೊಂಡ್ ಬಂದ್ರು ರೇಟ್ ಉಳಿಸ್ಕೊಳಕ್ಕಾಗಲ್ಲ. ಯಾವುದೇ ಕಾರಣಕ್ಕೂ ಇರೋದನ್ನ ಕಳ್ಕೋಬಾರ್ದು. ಲಾಸ್ಟಿಗೆ ಗೂಟ ಆಗ್ಲಿ ಮರ ಆಗ್ಲಿ ಉಳಿಸ್ಕೊಳ್ಳೇಬೇಕು. ಬೇರೆ ಯಾವ್ದನ್ನಾರು ನಾವು ಅದಕ್ಕೆ ಟ್ಯಾಗ್ ಮಾಡ್ಕೋಬಹುದು. ಮಿಶ್ರ ಬೆಳೆಯಲ್ಲಿ ದುಡ್ಡು ಮಾಡ್ಲೇಬಹುದು. ಯಾಕೆಂದ್ರೆ ಅಡಿಕೆಯಲ್ಲಿ 5 ಲಕ್ಷ ಬರುತ್ತೆ ಅಂದ್ರೆ ಮಿಶ್ರ ಬೆಳೆಯಲ್ಲಿ 10 ಲಕ್ಷಕ್ಕೆ ತಗೊಂಡು ಹೋಗ್ಬೋದು. ಎಫರ್ಟ್ ಇರ್ಬೇಕು. ಯಾವುದೇ ಕಾರಣಕ್ಕೂ ನಾವು ನಾನು ಹೇಳಿದ್ದನ್ನ ಪೂರಾ ಕೇಳಿದ್ರೆ ಅವನ್ ಮಂತೆನಂತೂ ಹಳೆ. ಅವನ್ ಏನ್ ಮಾಡ್ಬೇಕು ಅಂದ್ರೆ ಅವನ್ನ ಸಮಬಲ, ಅವನ ಬುದ್ಧಿ ಎಷ್ಟಿದೆ ಅಷ್ಟನ್ನು ಅವನು ಓರೆಗೆ ಹಚ್ಕೋಬೇಕು. ಸುರೇಶಣ್ಣ ಹೇಳಿದಾರೆ ಅಂತ ಹೇಳಿ ಎಂಟಿ ಕ್ಯಾಪ್ ನ ಈಗ ಬಗ್ದು ತೋಟದೊಳಗೆ ಹಾಕ್ಯನಕ್ ಹೋದ್ರೆ ಮ್ಯಾನ್ಯುವಲ್ ವರ್ಕ್ ವೇಸ್ಟ್. ಮಾಡೋ ವರ್ಕ್ ನಲ್ಲಿ ಏನಾಗುತ್ತೆ ಅಂದ್ರೆ ಅಲ್ಲಿಂದ ಅಲ್ಲಿ ಲ್ಯಾಟ್ರಲ್ ಎಲೆಕ್ ಮತ್ತೆ ದುಂದು ವೆಚ್ಚ. ಈಗ ಹೆಂಗಿದೆ ಹಂಗೇನೆ ಯೂಸ್ ಮಾಡ್ಕೋಬೇಕು. ಲಾಸ್ಟ್ ಎಡ್ಜ್ ಅಲ್ಲಿ ಅಟ್ಲೀಸ್ಟ್ ಲಾಸ್ಟಿಗೆ ಮನೇಲಿ ಸಿಗೋ ಪ್ಲಾಸ್ಟಿಕ್ ಕವರ್ ಆಗಲಿ ಹಾಕಿ ಟೈಟ್ ಹೊಡ್ಕೊಂಡು ಒಂದನಿ ನೀರು ವೇಸ್ಟ್ ಆಗದಂಗೆ ಮೇಂಟೈನ್ ಮಾಡ್ಬೇಕು. ಪ್ರೆಷರ್ ವಾಲ್ ಎಲ್ಲರೂ ಹಾಕೊಳ್ಳಿ, ಕಂಪಲ್ಸರಿ ಹಾಕೊಳ್ರಿ. ಒಳ್ಳೇದು ನೋಡಿ, ಈ ತರ ಮಾಡ್ಬೇಕು. ಆಮೇಲೆ ಇನ್ನೊಂದು ಪೂರ್ವ ಸಿದ್ಧ, ಇದು ತಾತ್ಕಾಲಿಕದ ವ್ಯವಸ್ಥೆಗೆ ಓಕೆ ಸರಿಯಾಗುತ್ತೆ. ನಮ್ ತೋಟದ ನೀರು ನಮ್ ತೋಟದಲ್ಲಿ ಹೆಂಗಬೇಕು ಅನ್ನೋ ಕ್ರಮಕ್ಕೆ ಹೋದ್ರೆ ಒಂದಿಷ್ಟು ಎಲ್ಲರೂ ಸಾಧ್ಯವಾದ್ರೆ ಇಳಿಜಾರಿಗೆ ಅಡ್ಲಾಗಿ ಒಂದಿಷ್ಟು ಚರಂಡಿಗಳು ನಿರ್ಮಾಣ ಮಾಡ್ಕೊಂಡಿ, ಬದುಗಳು ನಿರ್ಮಾಣ ಮಾಡ್ಕೊಳ್ರಿ. ಅದು ಇನ್ ಮುಂದಿನ ವರ್ಷಕ್ಕೆ ಅದು ಉಪಯೋಗ ಬರುತ್ತೆ. ಈ ತರದ ಕೆಲಸಗಳನ್ನ ಮಾಡಿ ಒಳ್ಳೇದು. ಈ ತರದಲ್ಲಿ ಆದ್ರೆ ನಮ್ಮ ಸರ್ವೇವಲ್ಲಿಗೆ ನಮ್ಗೆ ಇದು ಇವೆಲ್ಲವೂ ದಾರಿದೀಪಗಳು ಇವೆಲ್ಲ. ಓಕೆ, ಥ್ಯಾಂಕ್ ಯು ಸುರೇಶಣ್ಣ. ಅದೇ ತರ ಯಾರಾದ್ರು ತಮ್ಮ ತೋಟದಲ್ಲಿ ಒಳ್ಳೊಳ್ಳೆ ಪ್ರಯತ್ನಗಳು ಮಾಡಿದ್ರೆ ಒಂದೊಂದೇ ಹೇಳಿದ್ರೆ ಈ ವಿಚಾರಕ್ಕೆ ಅದೊಂದು ಇದಾಗುತ್ತೆ. ಎಲ್ಲರೂ ಹೇಳ್ಬೇಕು, ಯಾರು ತಪ್ಕೊಳಂಗಿಲ್ಲ, ಎಲ್ಲರೂ ಹೇಳ್ಬೇಕು. ಈಗ ನಮ್ ತೋಟದಲ್ಲಿ ನಾವು ಪ್ರಾರಂಭದಲ್ಲಿ ನಮ್ದು ನೀರು ವಾರಕ್ಕೊಂದ್ಸರಿ 2 ಸರಿ ನೀರ್ ಬಿಡ್ತಾ ಇದ್ವಿ ಬಿಗಿನಿಂಗ್ ಅಲ್ಲಿ. ಆಮೇಲೆ ಏನಾಯ್ತು, ಡೈವರ್ಸಿಟಿ ಕ್ರಿಯೇಟ್ ಆಯ್ತು, ಮುಚ್ಚಿಗೆ ಪ್ರಾರಂಭ ಆಯ್ತು, ಸಾವಯವ ವಸ್ತುಗಳು ಭೂಮಿಗೆ ಬೀಳೋದಕ್ಕೆ ಪ್ರಾರಂಭ ಆಯ್ತು, ಆರ್ಗ್ಯಾನಿಕ್ ಕಾರ್ಬನ್ ಪ್ರಮಾಣ ಜಾಸ್ತಿ ಆಯ್ತು, ಎರೆಹುಳುಗಳ ಸಂಖ್ಯೆ ಜಾಸ್ತಿ ಆಯ್ತು, ಏಡಿಗಳ ಸಂಖ್ಯೆ ಜಾಸ್ತಿ ಆಯ್ತು, ಇಲಿಗಳ ಸಂಖ್ಯೆ ಜಾಸ್ತಿ ಆಯ್ತು, ಆಮೇಲೆ ಇರುವೆ ಗೊದ್ದದ ಗೂಡುಗಳ ಸಂಖ್ಯೆ ಜಾಸ್ತಿ ಆಯ್ತು. ಹಿಂಗಾದಂಗೆ ಈ ಪ್ರೆಸೆಂಟ್ ನಮ್ಮ ತೋಟದ ದಕ್ಷಿಣ ಭಾಗದಲ್ಲಿ ಒಂದು ಕೆರೆ ಇದೆ. ಅದು ಕಳೆದ 4 ವರ್ಷದ ಹಿಂದೆ ಅದು ಬೇಸಿಗೆನಲ್ಲಿ ಕಂಪ್ಲೀಟ್ ಅಕ್ಟೋಬರ್ ಹೊತ್ತಿಗೆ ನೀರೆಲ್ಲ ಖಾಲಿಯಾಗಿ ಬತ್ತಿ ಹೋಗ್ಬಿಡೋದು. ಈಗ 3 ವರ್ಷದಿಂದ ಅದು ತುಂಬಿ ಇದೆ.
ಕಾರಣ ಏನು ಅಂತಂದ್ರೆ ನಮ್ಮಲ್ಲಿ ನ್ಯಾಚುರಲ್ ಆಗಿ ವಾಟರ್ ಹಾರ್ವೆಸ್ಟ್ ಆಗ್ತಾ ಹೋಗುತ್ತೆ ಈ ರಂಧ್ರಗಳ ಮೂಲಕವಾಗಿ. ನ್ಯಾಚುರಲ್ ಆಗಿ ವಾಟರ್ ಹಾರ್ವೆಸ್ಟ್ ಆಗೋದ್ರಿಂದ ಮತ್ತೆ ಅದು ಮಳೆ ನೀರು ಸ್ಪೀಡ್ ಆಗಿ ಹರಿಯಲ್ಲ, ನಿತ್ತರಿಯುತ್ತೆ. ನಿತ್ತರಿದದ್ದು ಇಂಗುತ್ತೆ. ಈ ಮೆಥಡ್ ಅಲ್ಲಿ ಮಾಡಿರೋದ್ರಿಂದ ಇವತ್ತು 3-4 ವರ್ಷದಿಂದ ಕೆರೆ ತುಂಬಿರುತ್ತೆ ಯಾವಾಗ್ಲೂ. ಆಮೇಲೆ ನಮ್ ಬೋರ್ವೆಲ್ ನೀರುಗಳು ನೀವು ಸಂಧಿಯಿಂದ ನೋಡಿದ್ರೆ ನಮ್ ಬೋರ್ವೆಲ್ ನೀರ್ ಮೇಲೇನೆ ಕಾಣುತ್ತೆ. ಆ ತರಕ್ಕೆ ನೀರು ನ್ಯಾಚುರಲ್ ಆಗಿ ಸೃಷ್ಟಿಯಾಗಿದೆ, ನ್ಯಾಚುರಲ್ ಆಗಿ ಹಾರ್ವೆಸ್ಟ್ ಆಗ್ತಾ ಇದೆ. ಆ ತರದಲ್ಲಿ ಮುಚ್ಚಿಗೆ ಮತ್ತು ಡೈವರ್ಸಿಟಿ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಮತ್ತು ಆರ್ಗ್ಯಾನಿಕ್ ಕಾರ್ಬನ್ ಅನ್ನ ಹೆಚ್ಚು ಮಾಡ್ಕೊಳ್ಳೋದಕ್ಕೆ, ಆಮೇಲೆ ನೀರು ಹರಿದೋಗದಂಗೆ ನಿಂತು ಹೋಗಂಗೆ ಮಾಡ್ಕೋಬೇಕು. ಇಷ್ಟು ನಾವು ಮೆಥಡ್ ಅಲ್ಲಿ ಮಾಡಿದ್ರಿಂದ ಇದು ನೀರಿನ ಸಮಸ್ಯೆನೆ ಮುಂದೆ ಬರ್ಲಾರ್ದಂತ ಸ್ಥಿತಿ ನಿರ್ಮಾಣ ಆಗಿದೆ. ಇದು ನಮ್ಮ ತೋಟದಲ್ಲಿ ಮಾಡಿರೋಂತ ನನ್ನ ಅನುಭವ. ಇದು ಆದಷ್ಟು ಎಲ್ರೂ ಇಳಿಜಾರಿಗೆ ಅಡ್ಡಲಾಗಿ ಚರಂಡಿಗಳು ನಿರ್ಮಾಣ ಮಾಡೋದನ್ನ ಪ್ರಾರಂಭ ಮಾಡಿ. ಮುಂದಿನ ವರ್ಷಕ್ಕೆ ಅದ ಎಫೆಕ್ಟ್ ನಿಮಗೆ ಗೊತ್ತಾಗಿ ಹೋಗ್ಬಿಡುತ್ತದು. ಸರ್ ನಮಸ್ಕಾರ. ನಾನು ನಮ್ದು ಸ್ವಲ್ಪ ಇಳಿಜಾರು, ಮೇಲಿಂದ ಕೆಳಗಡೆ 3 ಎಕರೆನೂ ಮೇಲೆ ಎತ್ತರ ಇದೆ. ಕೇಳಿಸ್ತಾ ಇದೆ? ಕೇಳ್ತಾ ಇದೆ, ಹೇಳಿ. ಕೇಳಿಸ್ತಾ ಇದೆಯಲ್ಲ ಸರ್? ಅದು ನಮ್ದು 3.25 ಎಕರೆ. ನಾನು ಒಟ್ಟು ನಮ್ದು 4, 12, 16, 23 ಮಡಿಗಳಿದೆ ಸರ್ ನನ್ನ ತೋಟದಲ್ಲಿ. ಒಟ್ಟು ಆ 3.25 ಎಕರೆನ ಬದುಗಳು ಹಾಕಿ 23 ಮಡಿಗಳ ತರ ಆಗಿದೆ ನಮ್ದು. ಈಗ ಕೆರೆ ನೀರು ಕಟ್ಟಿದ್ರು ನೀರು ಕುಡಿದು ನಿಂತು ಮುಂದೆ ಹೋಗ್ಬೇಕಲ್ಲ, ಆ ತರ. ಮಳೆ ಬಂದ್ರು ಅದೇ ತರ. ಮತ್ತೆ ಡ್ರಿಪ್ ನಮ್ಗೆ ಮೈಂಟೈನ್ ಮಾಡಕ್ ಕಷ್ಟ ಆಗಿದೆ. ಅದು ಲೆಕ್ಕಕ್ಕೆ ಇಲ್ಲ ಬಿಡಿ. ನಮ್ದು ಡ್ರಿಪ್ ಅಲ್ಲಿ ಸರಿಯಾಗಿ ನೀರು ಎಲ್ಲೋಗುತ್ತೆ ಏನು ಅಂತಾನು ಗೊತ್ತಾಗಲ್ಲ. ಬಟ್ ನೀರಿನ ಸಮಸ್ಯೆ ಯಾವತ್ತೂ ಆಗಿಲ್ಲ. 1 ಬೋರ್ ಇದೆ ನಮ್ದು. ಮೊದ್ಲು ನಮ್ಮ ಅಣ್ಣ ತಮ್ಮ ಎಲ್ಲರೂ ಸೇರಿ 5 ಎಕರೆನೂ 6-7 ಎಕರೆನೂ ಅದ್ರಲ್ಲೇ ಮೇಂಟೈನ್ ಮಾಡ್ತಿದ್ವಿ. ಈಗ ನಮ್ದು ಮಾತ್ರ 3.25 ಎಕರೆ. ಅವ್ರು ಬೇರೆ ಕೊಡಿಸ್ಕೊಂಡಿದ್ದಾರೆ. ಯಾವತ್ತು ಈಗ 15 ವರ್ಷದಲ್ಲಿ ನಮ್ದು ಬೋರಿನ ನೀರು ಕಡಿಮೆ ಆಯ್ತು ಅಥವಾ ನೀರಿಲ್ದಂಗ ಆಯ್ತು, ಆ ತರದ ಯಾವ ಸಮಸ್ಯೆನೂ ಬಂದಿಲ್ಲ. ಜೊತೆಗೆ ಈ ಬದುಗಳು ಹಾಕೋದ್ರಿಂದ ಮತ್ತೆ ಇನ್ನು ಕಳೆದೊಂದು ಅದೆರಡರಿಂದ ನಮ್ಗೆ ನೀರಿಂದು ಸಮಸ್ಯೆ ಏನಿಲ್ಲ ಅಂತ ಹೇಳ್ಬೋದು. ಓಕೆ ಮೇಡಮ್, ಒಳ್ಳೆ ಅನುಭವ ಅದು. ನೀರು ನಿರ್ವಹಣೆಯಲ್ಲಿ ತೋಟ ಶುರು ಮಾಡಬೇಕು ಅಥವಾ ಕಾಡು ಕೃಷಿ ಶುರು ಮಾಡಬೇಕು ಅಂದಾಗನೇ ಮೊದಲನೇ ಪ್ರಾಯೋಗಿಕ ಪ್ರಯೋಗಶಾಲೆ ಶುರು ಮಾಡಿದ್ದೆ ನೀರು ನಿರ್ವಹಣೆಗೆ. ಈಗ ಚಂದ್ರಶೇಖರ್ ಸರ್ ಏನ್ ಹೇಳ್ತಾ ಇದಾರೆ, ಅಡ್ಡಲಾಗಿ ಟ್ರಂಚ್ಗಳನ್ನು ಮಾಡಬೇಕು ಅಂತ. ಸೊ ನನ್ನ ಮೊದಲನೇ ಪ್ರಯೋಗನೇ ಅದು ಮಾಡಿದ್ದು. 1 ವರ್ಷ ನಾನು ಬೇರೆ ಏನು ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಂಡಿಲ್ಲ. ಯಾಕಂದ್ರೆ ನೀರು ನಿಂತ್ರೆ ಮಾತ್ರ ನನ್ನ ಭೂಮಿಯಲ್ಲಿ ಜೀವಾಣುಗಳ ಸಂಚಲನ ಉಂಟಾಗುತ್ತೆ, ಗಿಡಗಳಿಗೆ ಬೇಕಾಗಿ ಪೌಷ್ಟಿಕಾಂಶ ಸಿಗುತ್ತೆ ಅನ್ನೋದನ್ನ ಹಿಂದಿನ 3-4 ವರ್ಷದ ಕಲಿಕೆಯಲ್ಲಿ ತಿಳ್ಕೊಂಡಿದ್ದಕ್ಕೆ ನೀರು ನಿಲ್ಲಿಸ್ಬೇಕು, ಭೂಮಿ ಹದ ಇರಬೇಕು ಅನ್ನೋ ಅಷ್ಟೇ ಕಾರಣಕ್ಕೆ 1.25 ಎಕರೆಯಲ್ಲಿ ಪ್ರಾರಂಭದಲ್ಲಿ ಒಂದು 30 ಫೀಟಿಗೆ ಮಾಡಿದೆ. ಡೌನಿಗೆ ಬರ್ತಾ 15 ಫೀಟಿಗೆ ಅಡ್ಡಾಗಿ ಮಾಡಿ ಅಲ್ಲೇ ಒಂದು 1/4 ಎಕರೆಗಿಂತ ಕಡಿಮೆ ಜಾಗದಲ್ಲಿ ಒಂದು ಕೆರೆಯ ವ್ಯವಸ್ಥೆ ಮಾಡಿಕೊಂಡು, ಅದು ಅತಿಶಯೋಕ್ತಿ ಅನ್ನಿಸ್ಬೋದು. ಫ್ಯೂಚರ್ ನಲ್ಲಿ ನನ್ನ ನೀರು ಹೋಗ್ಬಾರ್ದು, ನನ್ನ ಜಮೀನು ಒಳಗೆ ಇರಬೇಕು ಮತ್ತು ಬೇರೆ ಕಡೆ ಗುಡ್ಡದಿಂದ ಬಂದಂತ ನೀರು ಹೆಚ್ಚುವರಿ ನನ್ನ ಜಮೀನಲ್ಲೇ ಇರಬೇಕು. ಅದರಿಂದ ಏನೋ ಒಂದು ಸಣ್ಣ ಆದಾಯನ ನಿರೀಕ್ಷೆ ಮಾಡಬಹುದು. ಅಂದ್ರೆ ಪ್ರಾರಂಭ ಯೋಚನೆ ಮಾಡಿದ ತಕ್ಷಣ ಎಲ್ಲವೂ ಆಗಲ್ಲ. ಅದಕ್ಕಂತ ಒಂದಷ್ಟು ಫೌಂಡೇಶನ್ ಹಾಕೊಳ್ಬೇಕು ಅನ್ನೋ ಕಾರಣಕ್ಕೆ ಅದನ್ನ ಮಾಡಿದೀನಿ. ಸೊ ಅದರಲ್ಲಿ ಎರಡೇ ವರ್ಷದಲ್ಲಿ ನಾನು ಅದನ್ನ ಏನ್ ಹೇಳ್ತಾರಲ್ಲ ಪ್ರಯೋಗದ ಸುಖವನ್ನು ಕೂಡ ಅನುಭವಿಸಿದೀನಿ. ಬೋರ್ವೆಲ್ ಕೊರೆಸಿದಾಗ ನನಗೆ ಒಂದು ಡ್ರಾಪ್ ಕೂಡ ನೀರು ಬರಲಿಲ್ಲ. 600 ಮತ್ತೆ 400 ಎರಡು ಬೋರ್ ಕೊರೆಸಿದ್ವಿ ಒಂದೇ ನೈಟು. ಆದ್ರೆ ಅದಾಗಿ 1 ವಾರಕ್ಕಾಗಿ ನೋಡುವಾಗ ನನಗೆ ಏನು 30-40 ಫೀಟ್ ಡೆಪ್ತ್ ಮಣ್ಣಲ್ಲಿ ನೀರು ಸಂಗ್ರಹ ಆಗುತ್ತೆ, ಮಳೆ ನೀರು ಕಾನ್ಸೆಪ್ಟ್ ನಮ್ಗೆ ಗೊತ್ತಿತ್ತು. ನಮ್ಮ ದಕ್ಷಿಣ ಕನ್ನಡದಲ್ಲಿ ನಾವು ಅದನ್ನ ತುಂಬಾ ಪ್ರಾಯೋಗಿಕವಾಗಿ ಬಳಸ್ತೀವಿ. ಬಾವಿ ನೀರು ಕೊಡೋದ್ರಿಂದ, ಬಾವಿ ನೀರು ಬಳಸೋದ್ರಿಂದ ಆ ನೀರು ನಮ್ಗೆ ಬೋರ್ವೆಲ್ ನಲ್ಲಿ ತುಂಬಾ ಯಶಸ್ವಿಯಾಗಿ ಕಾಣ್ತು. ಸೊ ನೀರು ಬಂತು ಅನ್ನೋ ಕಾರಣಕ್ಕೆ
ಸಿಕ್ಕಾಪಟ್ಟೆ ಬಳಸಬಾರ್ದು ಅನ್ನೋ ಒಂದು ಸಾಮಾನ್ಯ ಜ್ಞಾನವನ್ನು ಇಟ್ಟುಕೊಂಡು ವಿದ್ಯುತ್ ಇದ್ರೆ ಯಾವ ಪರಿಸ್ಥಿತಿ ಇರ್ತದೆ, ಒಂದೇ ಸಾರಿಗೆ ನೀರ್ ಎತ್ತಿ ನಾನು ಸ್ಟಾಕ್ ಮಾಡಬೇಕು, ಮತ್ತೆ ಸ್ಟಾಕ್ ಮಾಡ್ಲಿಕ್ಕೆ ಕೃಷಿ ಹೊಂಡನೋ ಮತ್ತೊಂದು ಮಾಡಬೇಕು, ಅಧಿಕ ವೆಚ್ಚ ಆಗಬಾರ್ದು ಅನ್ನೋ ಕಾರಣಕ್ಕೆ BLDC ಮೋಟ್ರು, ಸೋಲಾರ್ ಸಿಸ್ಟಮ್ ನ ಒಂದು ಪ್ರಾಯೋಗಿಕವಾಗಿ ಒಂದಷ್ಟು ಜನಕ್ಕೆ ಮಾತಾಡಿಕೊಂಡು ಅದನ್ನ ಅಳವಡಿಸ್ಕೊಂಡೆ. ಅತ್ಯಂತ ಕಡಿಮೆ ವೆಚ್ಚ ಕಂಪೇರಿಟಿವ್ಲಿ, ಮತ್ತು ನನಗೆ ಸೂರ್ಯ ಇದ್ದಾಗೆಲ್ಲ ನನಗೆ ಬೇಕಾದಷ್ಟು ನೀರು ಬರ್ತಾ ಇರುತ್ತೆ. ಬೇಕಾದಷ್ಟು ಅಂದ್ರೆ ನನ್ನ ಗಿಡಗಳಿಗೆ ಯೋಗ್ಯವಾಗಿ ಕೊಡೋಕೆ ನೀರು ಬರುತ್ತೆ. ಎರಡು ಬೋರ್ನಲ್ಲಿ ಒಂದೊಂದು ವಾರಕ್ಕೆ ಒಂದೊಂದು ಬ್ಯಾಚ್ ಅಲ್ಲಿ ಮಾಡಿ ಕಳೆದ ಬೇಸಿಗೆಯಲ್ಲಿ ಎಲ್ಲ ಗಿಡಗಳನ್ನು ಉಳಿಸ್ಕೊಂಡಿದ್ದೀನಿ. ಉಳಿಸ್ಕೊಂಡಿರುವಂತ ಸಂತೋಷ ಇದೆ. ನೀರಿನ ನಿರ್ವಹಣೆಯಲ್ಲಿ ನಾನು ನನಗೆ ಯೋಚನೆ ಮಾಡಿದಾಗ ನಾನು ಗೆದ್ದಿದ್ದೀನಿ ಅನ್ನೋ ಒಂದು ಸಂತೋಷ ಇದೆ. ಅದ್ರ ಜೊತೆಗೆ ಏನು ಅಂದ್ರೆ ಹೆಚ್ಚು ನೀರು ಬಳಸೋದಿಲ್ಲ, ಇರೋ ನೀರನ್ನ ತುಂಬಾ ಪ್ರಾಮಾಣಿಕವಾಗಿ ನನಗೆ ಅನುಭವ ಬಂದಾಗ ಗಿಡಗಳಿಗೆ ಎಷ್ಟು ನೀರು ಕೊಟ್ಟರೆ ಸಾಕು ಅಂತ ಅನುಭವ ಬರುತ್ತೆ, ಅಷ್ಟೇ ನೀರು ಕೊಟ್ಟು ಸಾಕಿದೀನಿ. ಅದರಿಂದಾಗಿ ಜೊತೆಗೆ ನೀರು ಹಾವಿಯಾಗಿ ಹೋಗ್ಬಾರ್ದು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಸುತ್ತ ನನ್ನ ಜಮೀನಿನ ಸುತ್ತ ಒಂದು 200 ಗಿಡದ ತನಕ ಬಿದಿರನ್ನ ಹಾಕೊಂಡಿದೀನಿ. ಜೊತೆಗೆ ಆ ಬಿದಿರಿಂದ ಏನಾಗಿದೆ ನನಗೆ ಅಂದ್ರೆ ನಂದು ಭೂಮಿ ಮೇಲೆ ಹೆಚ್ಚು ಗಾಳಿ ಬೀಸದೇ ಇರೋದ್ರಿಂದ ಹಾವಿಯಾಗಿ ಹೋಗುವಂತ ಅಷ್ಟು ನೀರು ಕಳೆದ ವರ್ಷದಿಂದ ನಾನು ತುಂಬಾ ಕಾಪಾಡ್ಕೊಂಡ್ ಬಂದಿದ್ದೀನಿ. ನಿರ್ವಹಣೆಯಲ್ಲಂತೂ ತುಂಬಾ ಪ್ರಯೋಗಗಳನ್ನು ಮಾಡಿ ಒಂದಷ್ಟು ಸೋಲುಗಳನ್ನು ಅನುಭವಿಸಿದ್ರು ಕೂಡ ಸೋಲುಗಳ ಮೆಟ್ಟಿಲುಗಳಾಗಿ ನನಗೆ ಯಶಸ್ವಿಯಾಗಿದೆ ಅಂತ ಅನ್ಕೊಂಡು ನಿರ್ವಹಣೆ ತುಂಬಾ ನಾನು ಪ್ರಾಯೋಗಿಕವಾಗಿ ಮಾಡಿದ್ದೀನಿ ಅಂತ ಹೇಳುವಂತ ಸಮಾಧಾನದಲ್ಲಿ ಇದ್ದೀನಿ ಅನ್ನೋ ಪೊಸಿಷನ್ ಅಲ್ಲಿ ನಿಂತು ತಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಇಷ್ಟು ನಾನು ಹೇಳಬಲ್ಲೆ. ಥ್ಯಾಂಕ್ ಯು ಸರ್. ನಿಮ್ ತೋಟನ ಈ ಬರಗಾಲದಲ್ಲಿ ಖಂಡಿತ ನೋಡ್ಬೇಕು ಸರ್. ಹಾಗಾಗಿ ನಿಮ್ ತೋಟ ನೋಡ್ಲಿಕ್ಕೆ ನಮಗೊಂದು ಮಾಸಿಕ ಕಾರ್ಯಕ್ರಮಕ್ಕೆ ತಾವು ಮುಂದಿನ ತಿಂಗಳು ಇಲ್ಲ ಆಚೆ ತಿಂಗಳು ಇಲ್ಲ 3 ತಿಂಗಳಲ್ಲಿ ಒಂದು ಅವಕಾಶ ಮಾಡ್ಕೊಡಿ ಸರ್. ಸರ್ ಖಂಡಿತ. ಯಾಕೆಂದ್ರೆ ಅದು ನೀರೇ ಬರ್ದಿದ್ದ ಪರಿಸ್ಥಿತಿಲಿ ಆ ನೀರ್ನ ಇದ್ ಮಾಡ್ತೀರಾ ಬಳಸ್ತೀರಾ ಅಂತ ನಮ್ ರೈತರಿಗೆ ಅರ್ಥ ಆಗ್ಬೇಕು ಸರ್. ಯಾಕೆಂದ್ರೆ ನಾವು ಕರೆಂಟ್ ಇದ್ದಾಗಲೆಲ್ಲ ಓಡಿಸ್ತಾ ಇರ್ತೀವಿ, ಆಟೋ ಆನ್ ಮಾಡಿದ್ರೆ ಆಫೇ ಮಾಡಲ್ಲ. ಅದ್ರಕ್ಕೂ ಇದಕ್ಕೂ ಒಂಚೂರು ಕಂಪೇರ್ ಮಾಡಿ ನಿಮ್ ರೈತರಿಗೆ ತೋರಿಸ್ಬೇಕು. ಯಾಕೆಂದ್ರೆ ಬೋರ್ವೆಲ್ ನೀರೇ ಬರಲ್ಲ ಅಂತೇಳಿ ಅದನ್ನ 10-15 ಬೋರ್ ಕೊಡ್ಸಿ ಅವನ್ನೆಲ್ಲಾನು ಮುಚ್ಚಾಕ್ತಾ ಬರ್ತಾರೆ. ಅದೊಂದು ಅನುಕೂಲ ಮಾಡ್ಕೊಡಿ ಸರ್ ನಮ್ಮ ರೈತರಿಗೆ. ಯಾವ್ದು ಸರ್ ಮಾತಾಡಿ ಸರ್. ಖಂಡಿತ ನೆಕ್ಸ್ಟ್ ಸರ್ ಮಾತಾಡಿ ಸರ್. ನಾನು ನೀರು ನಿರ್ವಹಣೆ ಅಂದ್ರೆ ಮೊದ್ಲಿಂದನೂ ಅಷ್ಟೇ, ನಾನು ಕರೆಂಟ್ ಇರುತ್ತೆ ಅಂತ ಯಾವಾಗಲೂ ಫುಲ್ ಆನ್ ಮಾಡಲ್ಲ ಸರ್ ಬೋರು. ಅದು ಮೊದ್ಲಿಂದನೂ ನೀರನ್ನ ನಾನು ದುಡ್ಡು ಹೆಂಗ್ ಬಳಸ್ತೀವೋ ಆತರ ನೀರನ್ನು ಬಳಸ್ಬೇಕು ಅಂತ ನಂಬಿಕೆ ಇಟ್ಟವನು. ಮನೇಲೂ ಕೂಡ ನಮ್ಮನೆ ಹೆಂಗೆ ಅಂತಂದ್ರೆ ಈ ವಾಟರ್ ಫಿಲ್ಟರ್ ಗೊತ್ತಿರುತ್ತೆ ನಿಮ್ಗೆಲ್ಲ, ಅದ್ರದ್ದು ನೀರು ಬರುತ್ತಲ್ಲ ಅಂದ್ರೆ ಫಿಲ್ಟರ್ ಆಗಿ ವೇಸ್ಟ್ ನೀರು ಅಂತ ಕೆಲವೊಂದು ಚರಂಡಿ ಬಿಟ್ಬಿಡ್ತಾರೆ. ಅದನ್ನು ಕೂಡ ಒಂದು ಬಕೆಟ್ ಇಟ್ಬಿಟ್ಟು ನಮ್ಮನೆ ದಿನ ಬೆಳಿಗ್ಗೆ ಬಾಗಿಲು ನೀರ್ ಹಾಕೋದು ಕೂಡ ಅದೇ ನೀರು ಸರ್. ಅದು 1 ಬಕೆಟ್ ಇಲ್ಲ 1.5 ಬಕೆಟ್ ಬಂದೇ ಬರುತ್ತೆ. 10 ಲೀಟ್ರು ಅದನ್ನ ಇದು ಮಾಡಿದ್ರೆ ಸೊ ನಮ್ಗೆ ಅಷ್ಟು ನೀರು ಸಿಗುತ್ತೆ. ನಮ್ಮ ಮುಂಗಡೆಗೆಲ್ಲ ನೀರ್ ಹಾಕ್ತಾರೆ, ಕೆಲವು ಪೈಪ್ ಇಟ್ಕೊಂಡ್ ಬಿಡ್ತಾರೆ. ನಮ್ಮ ರೋಡ್ಗಳಲ್ಲೆಲ್ಲ ನಮ್ ಪೈಪ್ ಇಟ್ಕೊಂಡು ಯಾವತ್ತೂ ನಮ್ಮನೆ ಮುಂದ್ಗಡೆಗೆ ನೀರ್ ಹಾಕಲ್ಲ. ಆ ಫಿಲ್ಟರ್ ನೀರನ್ನೇ ಕೂಡ ನಾವು ಹೊರಗಡೆಗೆ ಅದು ವೇಸ್ಟ್ ಅಂತ ಬಿಡ್ತೀವಲ್ಲ ಅದನ್ನೇ ಹಾಕೋದು ಅದು. ಸೊ ಹಂಗಾಗಿ ನೀರನ್ನು ಕೂಡ ದುಡ್ಡು ತರ ಖರ್ಚು ಮಾಡ್ಬೇಕು ಅಂತ ಮೊದ್ಲಿಂದ ಯೋಚನೆ. ಸೊ ತೋಟದಲ್ಲಿ ಇಳಿಜಾರು ಇದ್ದಿದ್ದಕ್ಕೆ ಬದು ಹಾಕ್ಸಿದ್ದೀನಿ ಒಂದ್ 4 ವರ್ಷದಿಂದನೇ. ಆಮೇಲೆ ಸುರೇಶ್ ಹೇಳಿದಂಗೆ ಮೊದ್ಲಿಂದನೂ ಯಾವತ್ತು ರಾತ್ರಿ ಕರೆಂಟ್ ಯಾವಾಗ ಇರುತ್ತೆ ಅವಾಗಲೇ ನಾನು ಯೂಶಲಿ ಬೋರ್ನ ಪ್ರಿಫರ್ ಮಾಡೋದು ಆನ್ ಮಾಡೋದಕ್ಕೆ. ಆಟೋ ಸ್ಟಾರ್ಟ್ ಹಾಕಿದ್ರು ಕೂಡ ಅವಾಗಲೇ ಹಾಕ್ತೀನಿ. ನಮ್ಮಲ್ಲಿ ಅನುಕೂಲ ಏನಪ್ಪಾ ಅಂದ್ರೆ ಒಂದ್ ವಾರ ರಾತ್ರಿ ಕರೆಂಟ್ ಅಂದ್ರೆ ಬೆಳಿಗ್ಗೆ 3 ರಿಂದ 8 ಮತ್ತೆ 12 ರಿಂದ 6 ಆ ತರನೇ ಕೊಡ್ತಾರೆ. ಸೊ 3 ರಿಂದ 8 ಯಾವಾಗ ಇರುತ್ತೆ ಅವಾಗಲೇ ನಾನು ಅದನ್ನ ಇದ್ ಮಾಡೋದು. ವಾಲ್ ಚೇಂಜ್ ಮಾಡಕ್ಕಷ್ಟೇ ಬೆಳಿಗ್ಗೆ ಒಂದು 7 ಗಂಟೆ ತೋಟಕ್ಕೆ ಹೋದ್ರೆ ನೆಕ್ಸ್ಟ್ ವಾಲ್ ಚೇಂಜ್ ಮಾಡಿ ಬಂದಿರ್ತೀನಿ. ಸೊ ಅದು ನೆಕ್ಸ್ಟ್ ಡೇ ಅದಕ್ಕೆ ಹೋಗುತ್ತೆ. ಆತರ ಆ ವೀಕ್ ಫುಲ್ಲು ನೈಟ್ ಕರೆಂಟ್ ಅಲ್ಲೇ ಕೊಟ್ಟು ಮತ್ತೆ ನಾನು ಒಂದು 20 ದಿನ ಆನ್ ಮಾಡೋದಿಲ್ಲ ಸರ್. ಅಂದ್ರೆ ರಾತ್ರಿ ಕರೆಂಟ್ ಇದ್ರೂ ಆನ್ ಮಾಡಲ್ಲ, ಬೆಳಿಗ್ಗೆ ಕರೆಂಟ್ ಇದ್ರೂ ಆನ್ ಮಾಡಲ್ಲ. ಒಂದು ಸೈಕಲ್ ಆ ಎಂಡಿಂದ ಈ ಎಂಡ್ ಬರೋ ತನಕ ಒಂದು ಹದ ಬಿದ್ದ ಮೇಲೆ ಮಳೆ ಬರ್ಲಿ ಏನೇ ಬಿಸಿಲಿದ್ರು ಕೂಡ ನೀರ್ ಆನ್ ಮಾಡಲ್ಲ. ಆಮೇಲೆ ಇನ್ನೊಂದೇನ್ ಮಾಡ್ತೀನಿ, ಮುಚ್ಚಳಿಕೆ ಅಂತಂದ್ರೆ ನಮ್ಮೆಲ್ಲ ಈ ಸೋಗೆ ಗರಿಗಳು ಅದನ್ನೆಲ್ಲ ಸುಡ್ತಾರೆ ಅಕ್ಕಪಕ್ಕದವರು ತೋಟದವರು. ನಾನು ಅವ್ರು ಕೇಳ್ಕೊಂಡು ಬಂದ್ ನಮ್ಮ ತೋಟಕ್ಕೆ ಎಳ್ದು ಬಿಡ್ತೀನಿ ಅದನ್ನ. ಅಂದ್ರೆ ಯಾವಾಗ ಅದನ್ನ ಯೂಶಲಿ ನಮ್ಗೆ ಜನವರಿ ಫೆಬ್ರವರಿ ಸ್ವಲ್ಪ ಜಾಸ್ತಿ ಬೀಳಕ್ ಸ್ಟಾರ್ಟ್ ಆಗುತ್ತಲ್ಲ, ಅವಾಗ ಒಂದ್ ದಿನದ ಕೆಲಸ ಅದನ್ನೇ ಮಾಡ್ತೀನಿ ನಾನು. ಫುಲ್ಲು ಪಕ್ಕ ತೋಟದವ್ರದ್ದು ಬಿದ್ದಿದ್ದನ್ನ ತಗೊಂಬಂದು ನನ್ನ ತೋಟಕ್ಕೆ ಮುಚ್ಚಳಿಕೆ ಮಾಡಿ ಬಿಟ್ಬಿಡ್ತೀನಿ ಅವಾಗನೇ. ಸೊ ಫೆಬ್ರವರಿ ಆದ್ಮೇಲೆ ಏನಾಗುತ್ತೆ, ಈಗ ನೀರು ಅಕ್ಟೋಬರ್ ಇಲ್ಲಾಂದ್ರೆ
ಜನವರಿಯಿಂದ ಸ್ಟಾರ್ಟ್ ಮಾಡಿದ್ರೆ ಬೋರ್ ಕೂಡ ಕಳೆ ಬೆಳೆದ ನಾನು ವಿಂಕ್ಲರ್ ಸಿಸ್ಟಮ್ ಮಾಡೋದ್ರಿಂದ ಕಳೆ ಬೆಳೆಯುತ್ತೆ ಚೆನ್ನಾಗಿ. ಆಮೇಲೆ ಆ ಕಳೆನ ಮಳೆಗಾಲ ಬರೋ ತನಕನೂ ಒಂದು 6 ತಿಂಗಳು ನಾನು ತೆಗಿಯಕ್ಕೆ ಹೋಗಲ್ಲ. ಅದ್ರೊಳಗಡೆನೆ ಕಾಂಗ್ರೆಸ್ ಒಳಗಡೆನೆ ಅಡಿಕೆ ಸಸಿ ಬೆಳೆದಿರುತ್ತೆ. ಈಗ ಕಳೆ ಮಿಷಿನ್ ಈಗ ಹೊಡೆಯಕ್ಕೆ ಕೆಲವ್ರು ಹೇಳ್ತಾರೆ ಸಸಿ ಬೆಳೆಯಕ್ಕೆ ಇದಾಗುತ್ತೆ ಅದಾಗುತ್ತೆ ಅಂತ. ನಾನು ಈ ಸತಿ ನೋಡೋಣ ಎಕ್ಸ್ಪೆರಿಮೆಂಟ್ ಅಲ್ಲಿ ಎಷ್ಟು ಸಸಿ ಹೇಳ್ಕೊಳುತ್ತೆ ಪರವಾಗಿಲ್ಲ ಅಂತ ಹಂಗೆ ಬಿಟ್ಟಿದ್ದೆ. ಕಾಂಗ್ರೆಸ್ ಒಳಗಡೆನೂ ಕೂಡ ನೆರಳಿರೋದ್ರಿಂದ ಮುಚ್ಚಳಿಕೆ ಮಾಡಿರೋದ್ರಿಂದ ಸಸಿಗಳು ಕೂಡ ಹೋಗಿಲ್ಲ. ಸೊ ಇದನ್ನ ನಾನು ಫಾಲೋ ಮಾಡ್ತಾ ಇದ್ದೀನಿ ಸರ್. ಮುಚ್ಚಳಿಕೆ ಎಷ್ಟು ಮಾಡ್ತೀವೋ ಅಷ್ಟು ಸಣ್ಣ ಮಳೆಗೂ ಕೂಡ ಮುಚ್ಚಳಿಕೆ ಸಂಧಿಯಿಂದ ಹೋಗಿ ತೇವ ಇರುತ್ತೆ. ಇವತ್ತು ಸೋಗೆಗಳು ತೆಗೆದ್ರೆ ಇನ್ನೂ ತೇವ ಅನ್ಸುತ್ತೆ, ಕೈಯಲ್ಲಿ ಮಣ್ಣು ತೆಗೆದ್ರೂ ತೇವ ಅಂತ ಅನ್ಸುತ್ತೆ ಸರ್. ಅದೊಂದು ಮೇನ್ ಅಂತ ಅನ್ಸುತ್ತೆ ನನಗೆ. ಸರ್ ನಮಸ್ತೆ. ನಾನು ನೀರಿನ ನಿರ್ವಹಣೆ ಹೆಂಗ್ ಮಾಡ್ಕೊಂಡಿದ್ದೀನಿ ಅಂದ್ರೆ, ನನ್ನ ತೋಟಕ್ಕೆ ಎಲ್ಲರೂ ಆಲ್ಮೋಸ್ಟ್ ಬಂದಿದ್ದೀರ ಅನ್ಕೊಂತೀನಿ. ನಿಮ್ಮ ಈ ಫಸ್ಟ್ನೇ ಕಾರ್ಯಕ್ರಮ ಮಾಡಿದಾಗ ನನ್ನ ತೋಟ ನೋಡುವಾಗ ಆಲ್ಮೋಸ್ಟ್ ಎಲ್ಲರಿಗೂ ನೋಡಿರ್ತೀರ. ನನ್ನ ಅಡಿಕೆ ಗಿಡಗಳೆಲ್ಲ ಹಳ್ಳಿ ಬಣ್ಣಕ್ಕೆ ತಿರುಗಿದ್ವು. ಆವಾಗ ಆಲ್ಮೋಸ್ಟ್ ನವೆಂಬರ್ ತಿಂಗಳು ಅನ್ಸುತ್ತೆ, ನವೆಂಬರ್-ಡಿಸೆಂಬರ್ ತಿಂಗಳಿಗೆ. ಅಲ್ಲಿಂದ ನಾನು ಯಾವ ತರ ಮಾಡ್ಕೊಂಡ್ ಬಂದಿದ್ದೀನಿ ಅಂದ್ರೆ, ಮೇನ್ ಎಲ್ಲರೂ ಹೇಳುವಾಗೆ ಮುಚ್ಚಿಗೆ ಒಂದು ಭಾರಿ ಮುಖ್ಯ ಪ್ರಾಮುಖ್ಯತೆ ವಹಿಸುತ್ತೆ ಇದರಲ್ಲಿ. ನಾನು ಕೊಡ್ತಿರೋದು ಡ್ರಿಪ್ ಅಲ್ಲಾದ್ರೂ ನನ್ನ ತೋಟದಲ್ಲಿ ಬೆಳೆಯೋ ಕಳೆನೆಲ್ಲ ಬ್ರಷ್ ಕಟಿಂಗ್ ಮಾಡಿ ಮಾಡ್ತಾ ಇದ್ದೀನಿ. ಇವಾಗ 2-3 ವರ್ಷದಿಂದನೂ ಮಾಡ್ತಿರೋದು ನಾನು ಬ್ರಷ್ ಕಟಿಂಗ್. ಅದು ಮುಚ್ಚಿಗೆ ಬಿದ್ದಂಗೆ ನನ್ನ ಮಣ್ಣು ಮತ್ತೆ ನೀರಿನ ನಿರ್ವಹಣೆನೂ ಕಡಿಮೆ ಆಗ್ತಾ ಬಂದಿದೆ. ನಾನು ಕೊಡೋದು ಆಲ್ಮೋಸ್ಟ್ ವಾರಕ್ಕೆ 1 ದಿನ ಅಷ್ಟೇ ನಾನು ನೀರ್ ಕೊಡೋದು. ಮುಂಚೆಯಿಂದನೂ ನಾನು ಅದನ್ನ ಅಳವಡಿಸ್ಕೊಂಡ್ ಬಂದಿದ್ದೀನಿ ಡ್ರಿಪ್ ಅಲ್ಲಿ ಕೊಡ್ತೀನಿ. ಯಾಕೆಂದ್ರೆ ನಾನು ಹಾಕೊಂಡಿರೋದು ಡ್ರಿಪ್ಪರ್ ಇದು. ಅದು ಗಂಟೆಗೆ 8 ಲೀಟರ್ನ ಡಿಸ್ಚಾರ್ಜ್ ಮಾಡುತ್ತೆ ಒಂದು ಗಿಡಕ್ಕೆ. ಅದು ಡಿಸ್ಚಾರ್ಜ್ ಮಾಡೋದು ನನಗೆ ಲೆಕ್ಕ ಗೊತ್ತು, ಒಂದ್ ಗಿಡಕ್ಕೆ 8 ಲೀಟರ್ ಕೊಡುತ್ತೆ ಅನ್ನೋದು ಗೊತ್ತಿರುತ್ತಲ್ಲ. ಅದಕ್ಕೋಸ್ಕರ ನಾನು 3 ಗಂಟೆ ಕರೆಂಟ್ ಅಲ್ಲಿ ಇಷ್ಟು ನೀರು ಹೋಗಿದೆ ಅಂತ ನನಗೊಂದು ಅಂದಾಜು ಇರುತ್ತೆ. ಆತರ ನಾನು ಮಾಡ್ಕೊಂಡಿದ್ದೀನಿ. ಮತ್ತೆ ನಂದು ಬೋರ್ವೆಲ್ ನೀರು ಜಾಸ್ತಿ ಇದ್ರು ಕಡಿಮೆ ಇದ್ರು ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಂಗೆ ಇಲ್ಲಿವರೆಗೂ ನಾನು ಬೋರ್ವೆಲ್ ಮೋಟ್ರನ್ನ ನಾನು ಉಲ್ಟಾನೆ ಓಡಿಸ್ತಾ ಇದ್ದೀನಿ. ನಾನು ಬೋರ್ವೆಲ್ಗೆ ಬಿಟ್ಟಿರೋದು 5 HP ಮೋಟ್ರು. ಆದ್ರೂ ನಾನು 5 HP ಮೋಟ್ರು ಬಿಟ್ಟಿದ್ರು ನಾನು ಓಡಿಸ್ತಿರೋದು ಉಲ್ಟಾ. ಅಂದ್ರೆ ಆಲ್ಮೋಸ್ಟ್ ಅದು ಸಿಗೋದು 1.5 ಇಂಚಸ್ ನೀರ್ ಔಟ್ಪುಟ್ ಮಾಡುತ್ತೆ. ಆತರ ನಾನು ಕಡಿಮೆ ನೀರನ್ನ ಬಳಸ್ಕೊಂತ ವಾರಕ್ಕೆ 1 ದಿನ ನೀರ್ ಕೊಡ್ಕೊಂತ ನಾನು ಬಳಸ್ತಾ ಇದ್ದೀನಿ. ಅದ್ರ ಜೊತೆಲಿ ಮುಚ್ಚಿಗೆ ಇರೋದ್ರಿಂದ ದಿನದಿಂದ ದಿನಕ್ಕೆ ಇವಾಗ ನನಗೆ ಮಳೆ ಬಂದು ನಮ್ಗೆ ಆಲ್ಮೋಸ್ಟ್ ಒಂದು 15 ದಿನ ಆಗ್ತಾ ಬಂತು. ಅಂದ್ರೂ ನನಗೆ ಗಿಡ ಸುತ್ತ ಇನ್ನು ತೇವ ಇದೆ, ಮತ್ತೆ ಗಿಡಗಳೆಲ್ಲ ಹಸಿರಾಗೆ ಚೆನ್ನಾಗಿ ಇದಾವೆ. ಅದಕ್ಕೋಸ್ಕರ ನಾನು ಈ ತರ ನೀರಿನ ನಿರ್ವಹಣೆ ಮಾಡಿದ್ದೀನಿ. ಮತ್ತು ಇನ್ನೊಂದೇನಂದ್ರೆ, ನಾನು ಬೋರ್ವೆಲ್ ರೀಚಾರ್ಜ್ ಮಾಡಿದ್ದೆ. ಇವಾಗ 2 ವರ್ಷ ಆಗ್ತಾ ಬಂತು ಬೋರ್ವೆಲ್ ರೀಚಾರ್ಜ್ ಮಾಡ್ಕೊಂಡು. ಅದಕ್ಕೆ ಇವಾಗ 2 ವರ್ಷದಿಂದನೂ ನೀರ್ ಪ್ರತಿ ಒಂದು ದೊಡ್ಡ ಮಳೆ ಬಂದಾಗ ನೀರ್ ಬರ್ತದೆ ಮೇಲ್ಗಡೆ. 1.5-2 ಎಕರೆಯಿಂದ ನೀರು ಬರ್ತದೆ ಪಕ್ಕದ ಹೊಲದವ್ರು. ಅದಕ್ಕೆ ಡೈವರ್ಟ್ ಮಾಡ್ಕೊಂಡಿದ್ದೀನಿ. ಅದರಿಂದ ನನಗೆ ಇವಾಗ 2 ವರ್ಷ ಹಿಂದೆ ಸ್ವಲ್ಪ ಬೋರ್ವೆಲ್ ನೀರು ಕಡಿಮೆ ಆಗ್ತಿತ್ತು ಬೇಸಿಗೆ ಬಂದಾಗ. ಅಂದ್ರೆ ಈಗಲೂ ಕಡಿಮೆ ಆಗ್ತದೆ, ಬಟ್ ಮುಂಚೆ 2 ವರ್ಷ ಹಿಂದೆ ಆಗಿದ್ದಷ್ಟು ಕಡಿಮೆ ಇವಾಗ ಆಗ್ತಿಲ್ಲ. ಅಂದ್ರೆ ನನಗೆ ಕಂಟಿನ್ಯೂಸ್ ಆಗಿ ಉಲ್ಟಾ ಓಡಿಸ್ತಿದ್ದೀನಲ್ಲ, ಅದಕ್ಕೆ ಆದಷ್ಟು ನೀರು ಬರ್ತಾರೆ ಸರ್. ಬಂದಿಲ್ಲ. ಥ್ಯಾಂಕ್ ಯು. ಈಗ ಉಲ್ಟಾ ಓಡಿಸಿದ್ರೆ ಮೋಟ್ರ್ ಸುಟ್ಟೋಗ್ತೇವೆ ಅಂತಾರಲ್ಲ, ಇಲ್ಲೋ ಅದು? ಇಲ್ಲ ಸರ್, ನಾನು ಇವಾಗ ಓಡಿಸ್ತಿರೋದು ನಾನು ಆತರ ಇವಾಗ 4 ವರ್ಷ ಆಗ್ತಾ ಬಂತು ಬೋರ್ವೆಲ್ ಕೊರ್ಸಿ ಮಾಡಿ ಉಲ್ಟಾನೇ ಓಡಿಸ್ತಿದ್ದೀನಿ. ಇಲ್ಲಿವರೆಗೂ ಏನೂ ಆಗಿಲ್ಲ. ಏನಾಗಲ್ಲ, ಏನು ಆಗಲ್ಲ. ಬಟ್ 3 ಫೇಸ್ ಓಡಿಸೋದು ನಂದು ವೋಲ್ಟೇಜ್ ಫ್ಲಕ್ಚುಯೇಷನ್ ಆಗ್ದಂಗೆ ನೋಡ್ಕೋಬೇಕು ಅಷ್ಟೇ ಸರ್. ಸಹ ನೀರಿಗೆ ತುಂಬಾ ಪ್ರಾಮುಖ್ಯತೆ ಕೊಡ್ತಾ ಇದ್ದೆ. ಈಗ ಅದೇ ನಾನು ನೋಡ್ದಂಗೆ ನಾನು ಫಸ್ಟ್ ಏನ್ ಮಾಡಿದೆ ಅಂತಂದ್ರೆ, ನನ್ನ ತೋಟದ ಮಧ್ಯದಾಗ ಹಾಸಿ ನೀರ್ ಹರಿದು ಹೋಗೋದು. ನಾನು ಸ್ವಲ್ಪ ಅವಾಗ ಮಳೆಗಾಲ ಚೆನ್ನಾಗಾಗೋದು ಇದು ಮಾಡೋದು ಇದೆ. ನಂದು ಆ ಕೃಷಿ ಹೊಂಡದ ಕೆಳಗಡೆ ಒಂದು ಬೋರ್ವೆಲ್ ಇತ್ತು. ನಾನು ಸ್ಟಾರ್ಟಿಂಗ್ ಟೈಮ್ದಾಗ ಬೋರ್ವೆಲ್ ಅಲ್ಲಿ ಸ್ವಲ್ಪ ಸುಮಾರು ನೀರು ಬರ್ತಿತ್ತು. ಅಲ್ಲಿ ನೀರು ಹರಿದು ಹೋಗೋ ಟೈಮಲ್ಲಿ ನಾನೇನ್ ಮಾಡ್ತಿದ್ದೇನೆ, 2 ಕೃಷಿ ಹೊಂಡ ಸುಮ್ಮನೆ ಹೊಡೆದೆ ಅಲ್ಲಿ. ಅಂದ್ರೆ ಕೃಷಿ ಹೊಂಡ ಟೈಪ್, ಒಂದು ಕೃಷಿ ಹೊಂಡ ತುಂಬಿದ ಮೇಲೆ ಇನ್ನೊಂದಕ್ಕೆ ಬರ್ಬೇಕು. ಅದು ಮುಗಿದ್ಮೇಲೆ ಇನ್ನೊಂದು ಹೋದ್ರು ಅಲ್ಲಿ ನಮ್ಮ ತೋಟದ ಹತ್ರ ಮತ್ತೆ ನಿಂತು ಮತ್ತೆ ನೀರ್ ಮುಂದಕ್ಕೆ ಹೋಗ್ಬೇಕು ಅಂತೇಳಿ. ಅದ್ ಮಾಡೋದ್ರಿಂದ ಇವತ್ತು ಸಹ ನಾನು ಬೋರ್ವೆಲ್ ಒಳ್ಳೆ ಚೆನ್ನಾಗಿ ನೀರ್ ಬರ್ತಾ ಇದೆ. ಅಂದ್ರೆ ಸ್ಟಾರ್ಟಿಂಗ್ ಬರುತ್ತೆ ಮತ್ತೆ ಲಾಸ್ಟ್ ಡೆಡ್ ಎಂಡ್ ಟೈಮಲ್ಲಿ ಒಂದ್ ಸ್ವಲ್ಪ ಕಡಿಮೆ ಆಗುತ್ತೆ. ತೀರಾ ಫಸ್ಟ್ ಈ ಕಡಿಮೆ ಆಗಿದೆಯಲ್ಲ,
ಅದು ಫಸ್ಟಿಗೂ ಹಂಗೆ ಬರೋದು, ಲಾಸ್ಟಿಗೆ ಇನ್ನೂ ಹೋಗ್ತಾ ಕಡಿಮೆ ಆಗೋದು. ಅವಾಗ ಮೋಟ್ರ್ ತುಂಬಾ ಸುಟ್ಟೋಗೋದು. ಈಗ ಆ ಥರದ್ದು ಏನು ಆಗ್ತಿಲ್ಲ ನನ್ನ ನೋಡಿದ ಮಟ್ಟಿಗೆ. ಆಮೇಲೆ ನಾನೇನೊಂದು ಅನುಭವ ಅಂತಂದ್ರೆ, ಈ ನೀರನ್ನೆಲ್ಲ ಒಂದು ಕೃಷಿ ಹೊಂಡ ಟಾರ್ಪಲ್ ಹಾಕಿ, ಆ ಟಾರ್ಪಲ್ ಒಳಗೆ ಹಾಕಿ ಅಲ್ಲಿ ನೀರನ್ನ ಸಂಗ್ರಹ ಮಾಡಿ, ಈ ಮಳೆಗಾಲ, ಈಗ ಮಳೆಗಾಲ ಅಂತಂದ ತಕ್ಷಣನೇ ಈಗ ಮೋಡ ಇರುತ್ತೆ, ಮತ್ತೊಂದಿರುತ್ತೆ, ಆ ಟೈಮಲ್ಲಿ ನಾವು ನೀರನ್ನ ಸಂಗ್ರಹ ಮಾಡಿ ಇಟ್ಕೊಳ್ಳೋದು. ಅದನ್ನ ನಾವು ಯಾವತ್ತು ನೀರನ್ನ ಕೃಷಿ ಹೊಂಡಕ್ಕೆ ತುಂಬುತ್ತೀವಲ್ಲ, ತುಂಬಿದ ನಂತರ ನಾವು ಏನ್ ಮಾಡ್ತೀವಿ, ತೋಟಕ್ಕೆ ಬಿಡ್ತೀವಿ. ಆ ತೋಟಕ್ಕೆ ಬಿಡ್ಬೇಕಾದ್ರೆ ಅಲ್ಲಿಂದ ಪ್ರೆಷರ್ ಆಗಿ ಬರುತ್ತೆ. ಆ ಪ್ರೆಷರ್ ಆಗಿ ಬರೋದ್ರಿಂದ ಏನಾಗುತ್ತೆ ಅಂತಂದ್ರೆ, ಎಷ್ಟು ನಾವು ಗಿಡಕ್ಕೆ ಬಿಡ್ತೀವಿ ಅಷ್ಟು ಗಿಡಕ್ಕೂ ಪ್ರೆಷರ್ ಅಲ್ಲಿ ನೀರು ಹೋಗುತ್ತೆ. ಒಂದು ನಾನ್ ಬಿಡ್ತಾ ಇರೋದು ಡ್ರಿಪ್ ಅಲ್ಲೇ ಬಿಡ್ತಾ ಇರೋದು, ಹಂಗಾಗಿ ಪ್ರೆಷರ್ ಅಲ್ಲಿ ಎಲ್ಲಾ ಗಿಡಕ್ಕೂ ನೀರು ಹೋಗುತ್ತೆ. ಬಟ್ ನಾನು ಹೇಳೋದೇನು ಗೊತ್ತಾ, ಕೃಷಿ ಹೊಂಡ ದೊಡ್ಡದಾಗಿ ಮಾಡ್ಬೇಕು ಅಂತ ಏನಿಲ್ಲ, ಚಿಕ್ಕದಾಗಿ ಆದ್ರೂ ಅದು ಕೃಷಿ ಹೊಂಡ ಮಾಡಿ, ಕೃಷಿ ಹೊಂಡದಿಂದ ಸೂರ್ಯನ ಕಿರಣಗಳು ಆ ನೀರಿಗೆ ಬಿದ್ದು ಅದರಿಂದ ತೋಟಕ್ಕೆ ಹೋದ್ರೆ, ನಾನು ಈಗೊಂದು 15 ದಿವಸದಿಂದ ಬೋರ್ವೆಲ್ ಆನ್ ಮಾಡಿರೋದು. ಅಲ್ಲಿವರೆಗೂ ತುಂಬಾ ಜನ ಹೇಳ್ತಿದ್ರು, ನಾನು ನೀರು ಹೊಡಿತಾ ಇದ್ದೀನಿ ಹಂಗೆ ಇದು ಮಾಡ್ತಾ ಇದ್ದೀನಿ ಹಂಗೆ ಅಂತ ಅಂತ. ನಾನು 15 ದಿವಸದಿಂದವ ಇದುವರೆಗೂ ಒಂದೇ ಒಂದು ಡ್ರಾಪ್ ಮೋಟ್ರನ್ನ ಆನ್ ಮಾಡಿ ನೀರು ಬಿಟ್ಟಿರ್ಲಿಲ್ಲ. ಈಗ ಒಂದು 15 ದಿವಸದಿಂದ ಮೋಟ್ರ್ ಆನ್ ಮಾಡಿ ನೀರನ್ನ ಬಿಡ್ಲಿಕ್ಕೆ ಇದು ಮಾಡ್ತಾ ಇರೋದು. ಇವತ್ತು ಸಹ ನಮ್ಮ ತೋಟಕ್ಕೆ ಬಂದವರು ನೋಡಿದವರು ತುಂಬಾ ಖುಷಿ ಪಡ್ತಾರೆ. ನನಗೊಂದು ಖುಷಿ ಸಂತೋಷ ಇದೆ. ಯಾಕೆ ಅಂತಂದ್ರೆ, ನಾವು ಮೆನ್ಯೂರ್ ಹಾಕ್ದಂಗೆ ಸಾವಯವದಲ್ಲಿ ಬೆಳೆದು ಸಾವಯವ ಪೋಷಕಾಂಶಗಳು ಅಲ್ಲಿರುವಂತ ಜೀವಾಣುಗಳು ಇರೋದ್ರಿಂದ ಆ ಗಿಡಗಳು ಯಾವುದೇ ಕಾರಣಕ್ಕೂ ಒಂದು ಸ್ವಲ್ಪ ದಿವಸ ಮಳೆ ಇಲ್ಲ ಅಂದ್ರೂ, ನೀರಿಲ್ಲ ಅಂತಂದ್ರೂ ಚೆನ್ನಾಗಿರುತ್ತೆ, ಗಿಡ ಹಸಿರಾಗಿರುತ್ತೆ. ಆಮೇಲೆ ಇವತ್ತೊಂದು ಬೆಳಿಗ್ಗೆ ಸುರೇಶನ್ ಹತ್ರನೂ ಮಾತಾಡಿದೆ. ಇತ್ತೀಚೆಗೆ ಈ ಟೈಮಲ್ಲಿ ಒಂಬಳೆ ಯಾವುದು ಬಿಡ್ತಿರ್ಲಿಲ್ಲ. ಇತ್ತೀಚೆಗೆ ಸುಮಾರು ಒಂಬಳೆ ಬಿಡತಕ್ಕಂಥ ಕೆಲಸ ನಡೀತಾ ಇದೆ ನಮ್ಮ ತೋಟದಲ್ಲಿ. ಅದಕ್ಕೆ ಏನ್ ಕಾರಣ ಅಂತ ನಾನು ಕೇಳಿದೆ ಸುಮ್ಮನೆ ಹಿಂಗೆ. ಅವ್ರಿಗೆ ಏನ್ ಹೇಳಿದಂದ್ರೆ, ಈ ವೇರಿಯೇಷನ್ ಆದ್ರೆ, ವಾತಾವರಣ ವೇರಿಯೇಷನ್ ಇದೆಲ್ಲ ಮಳೆಗಾಲದ್ದು ಇದಾದ್ರೆ ಹಿಂಗೆ ಆಗುತ್ತೆ ಅಂತೇಳಿ ಸುರೇಶನನ್ನು ಬೆಳಗ್ಗೆ ಮಾತಾಡಿದ್ವಿ ನಾವು. ಅವರು ಆ ಥರಕ್ಕೆ ಬರ್ತಾ ಇದೆ. ಬಟ್ ಈ ತರ ಕೃಷಿ ಹೊಂಡ ಮಾಡಿ ನೀರು ಸಂಗ್ರಹ ಮಾಡಿ ನನಗೆ ನಮ್ಮ ತೋಟನ 1 ತಿಂಗಳು, ಇವತ್ತೇ ನೀರು ನಿಂತರು ನಾನು 1 ತಿಂಗಳು ಕೃಷಿ ಹೊಂಡದಿಂದ ಇಡೀ ತೋಟನ ನಾನು ಮೇಂಟೈನ್ ಮಾಡ್ತೀನಿ. 1 ತಿಂಗಳು ನಾನು ಈಗ ಏನ್ ಮಾಡ್ತೀನಿ ಅಂದ್ರೆ, ಬೆಳಗ್ಗೆ ಕರೆಂಟಲ್ಲಿ 3 ಗಂಟೆ ಒಂದು ಶಿಫ್ಟು, ಅದಾದ್ಮೇಲೆ ಇನ್ನೊಂದು 5-6 ಹೊಲಿಗೆ ಮತ್ತೆ ಸಂಜೆ ರಾತ್ರಿ ಕರೆಂಟ್ ಇನ್ನೊಂದು ಶಿಫ್ಟು. ಮುಂಚೆ ಎಲ್ಲ ಏನ್ ಮಾಡ್ತಿದ್ವಿ ಅಂತಂದ್ರೆ, ಪೂರ್ತಿ ಬೆಳಗ್ಗೆ ಮತ್ತೆ ರಾತ್ರಿ 2 ಟೈಮು ಒಂದೇ ಇದಕ್ಕೆ ಬಿಡ್ತಿದ್ವಿ. ಆ ಒಂದೇ ಇದಕ್ಕೆ ಬಿಟ್ಟಾಗ ಏನಾಗ್ತಿತ್ತು ಅಂದ್ರೆ, ನೀರು ಬಿಟ್ಟಾಗ ಡ್ರಿಪ್ ಅಲ್ಲಿ ಅಲ್ಲಿಂದ ಕೆಳಗೆ ಆಳಕ್ಕೆ ಹೋಗ್ತೈತೆ ವಿನಃ ಸ್ಪ್ರೆಡ್ ಆಗ್ತಿರ್ಲಿಲ್ಲ ಹೊರಗಡೆ. ಆ ಸ್ಪ್ರೆಡ್ ಆಗ್ತಿಲ್ದ ಕಾರಣ ನಾವೇನ್ ಮಾಡ್ತೀವಿ, ನೀರೇನಿಲ್ಲ, ನೀರೇ ಬಿಟ್ಟಿಲ್ಲ, ಹಾಗೆ ಹೀಗೆ ಅಂತೇಳಿ ಅಂತ ಒಂದು ಹೋದಾಗೆಲ್ಲ ತೋಟಕ್ಕೆ ಹೋದಾಗ ಮಾತಾಡ್ತಿದ್ವಿ. ಅದಕ್ಕೆ ಈಗ ವಿಂಕ್ಲರ್ ಮಾಡಬೇಕು ಅಂತ ತುಂಬಾ 2-3 ಕಡೆ ನೋಡಿದೀನಿ. ವಿಂಕ್ಲರ್ ಮಾಡಬೇಕು, ವಿಂಕ್ಲರ್ ಮಾಡೋದ್ರಿಂದ ನೀರು ನನಗೆ ಸೇವ್ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಯಾಕೆಂತಂದ್ರೆ, ನಮಗೆ ಭೂಮಿಯಲ್ಲಿ ಇರ್ತಕ್ಕಂಥ ಮೇಲ್ಪದರ ಮಾತ್ರ ನೆಂದ್ರೆ, ತೇವಾಂಶ ಇದಾದ್ರೆ ಮಾತ್ರ ನನಗೆ ಇದಾಗಕ್ಕೆ ಸಾಧ್ಯ. ಏನೇಳಿ ಬೇರ್ಗಳಿಗೆ ನೀರು ಪೋಷಕಾಂಶ ಎಲ್ಲ ತಗೊಳಕ್ಕೆ ಸಾಧ್ಯ. ನಾವೇನ್ ಮಾಡ್ತಿದ್ವಿ, ಅಡಿಕೆ ಗಿಡಕ್ಕೆ ಯಾವ್ದಾದ್ರು ಒಂದ್ ಕಡೆ ಬಿಡ್ತೀವಿ ಡ್ರಿಪ್ ಅಲ್ಲಿ, ಅದಷ್ಟು ಮಾತ್ರ ಇದಾಗತ್ತೆ. ಎಲ್ಲ ಬೇರು ಅದರಿಂದ ಮುಖಾಂತರ ಹೋಗ್ಬೇಕು ಅದಕ್ಕೆ ನೀರು. ಆ ತರಕ್ಕೆ ಒಂದು ಅನುಭವ ಆಗಿದೆ ಇತ್ತೀಚಿನ ದಿನಗಳಲ್ಲಿ. ಅದಕ್ಕೆ ಅದೊಂದು ಸ್ಪ್ರಿಂಕ್ಲರ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಬಟ್ ನಾನು ಹೇಳೋದೇನಂತಂದ್ರೆ, ಪ್ರತಿಯೊಬ್ರು ಮಳೆ ಬರ್ದೇ ಇರಲಿ, ಮುಂದಿನ ದಿನಗಳಲ್ಲಿ ಬೋರ್ವೆಲ್ ರೀಚಾರ್ಜ್ ಒಂದು ಫಿಟ್ ಮಾಡ್ಬೋದು. ಆ ಬೋರ್ವೆಲ್ ರೀಚಾರ್ಜ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ, ನಮ್ಮ ಬೋರ್ಗಳು ಈಗ ಹೇಳಿದ್ರು ಪ್ರೇಮಣ್ಣವರು, ನಮ್ದು ತುಂಬಾ ದಿವಸದಿಂದ ನೀರು ಬಂದೇ ಇರ್ಲಿಲ್ಲ, ಬೋರ್ ಕೊಡ್ಸಿದ್ರೆ ಇದಾಗಿರ್ಲಿಲ್ಲ ಅಂದ್ರೆ. ಯಾಕೆ ರೀಚಾರ್ಜ್ ಆಯ್ತು ಅಂತಂದ್ರೆ, ಅವರು ಭೂಮಿಯಲ್ಲಿ ನೀರನ್ನ ಹಿಂಗ್ಸೋದ್ರಿಂದ. ಆ ಹಿಂಗ್ಸೋದ್ ಹೆಂಗೆ ಅಂತಂದ್ರೆ, ನಾವೇನೋ ಒಂದ್ ಮಾಡಿ ಏನೋ ಇದು ಮಾಡ್ತೀವಿ ಅಂತಲ್ಲ, ಬೋರ್ವೆಲ್ ಪಕ್ಕ ಇರ್ಬೋದು, ಮೇಲ್ಗಡೆಯಿಂದ ಗುಡ್ಡಗಾಡು ಅಥವಾ ಇನ್ನೊಬ್ಬ ಜಮೀನಿಂದ ನೀರು ಬಂದಿದ್ದಿರ್ಬೋದು, ಅದನ್ನ ನಾವು ನಮ್ಮ ಜಮೀನಲ್ಲಿ ಶೇಖರಣೆ ಮಾಡಿ ಅಲ್ಲಿ ನೀರನ್ನ ಭೂಮಿ ಒಳಗೆ ಹಿಂಗ್ಸಂತ ಕೆಲಸ ಮಾಡ್ಬೇಕು. ಅದು ಇನ್ನೂ ಒಂದ್ 2-3 ತರ ಹಿಂಗ್ಸೋದ್ ರೀತಿನ ಮಾಡ್ಬೋದು.
ಅದಕ್ಕೊಂದಿಷ್ಟು ರೀಚಾರ್ಜ್ ಫಿಟ್ಗಳು ಮಾಡಿ ಅದಕ್ಕೆ ಸ್ಟೆಪ್ ಬೈ ಇದನ್ನ ಮಾಡ್ತಾರೆ. ನಮ್ಮಲ್ಲಿ ಈ ಎಂಥದ್ದು ಇವರು ರವಿಶಂಕರ್ ಗುರುಜಿ ಅವರು ಇದರಲ್ಲಿ ಆರ್ಟ್ ಆಫ್ ಲಿವಿಂಗ್ ಅವರು ಒಂದು ಈ ಕಡೆ ಎಲ್ಲ ಒಂದು ರೀಚಾರ್ಜ್ ಫಿಟ್ ನ ಗುಂಡಿ ಹೊಡೆದು ಆ ಟೈಮಲ್ಲಿ ಒಂದು NRI ನಲ್ಲಿ ಒಂದು ಇದು ಮಾಡಿದ್ರು. ಅದು ಇತ್ತೀಚಿನ ದಿನಗಳಲ್ಲಿ ತುಂಬಾ ಹೆಲ್ಪ್ ಆಗ್ತಾ ಇದೆ. ಯಾಕೆಂತಂದ್ರೆ ಅವ್ರೇನ್ ಮಾಡ್ತೀನಿ ಒಂದು 10-15 ಅಡಿ ಮಾಡೋದು, ರಿಂಗ್ ಹೊಡೆಯೋದು, ಅದರೊಳಗೆ ಕಲ್ಲು, ಒಂದ್ ಲೇಯರ್ ಮಣ್ಣು ಒಂಥರ ಈ ತರ ಒಂದೊಂದು ಸ್ಟೆಪ್ ಬೈ ಮಾಡಿ ಅದ್ ಮಾಡೋದ್ರಿಂದ ಭೂಮಿ ಒಳಗೆ ತುಂಬಾ ನೀರು ರೀಚ್ ಆಗಿದೆ. ಯಾಕೆಂತಂದ್ರೆ ತುಂಬಾ ಅತಿಯಾಗಿ ಮಳೆ ಆಗುತ್ತೆ. ಅತಿಯಾದ ಮಳೆ ಆದಾಗ ಏನಾಗುತ್ತೆ ಅಂದ್ರೆ ನೀರು ಕೊಚ್ಕೊಂಡು ಹೋಗುತ್ತೆ. ಆ ಕೊಚ್ಕೊಂಡು ಹೋಗೋದನ್ನ ನಾವೇನ್ ಮಾಡ್ಬೇಕು ಅಂದ್ರೆ ತಡಿಬೇಕು, ನಮ್ ಜಮೀನಲ್ಲೇ ತಡಿಬೇಕು. ಅದು ನಾವು ಕೆಲವ್ರು ಕೇಳ್ತಾರೆ, ಈಗ ನಮ್ ಜಮೀನಲ್ಲಿ ನೀರ್ ಅಡ್ಡಾಕ್ತೀನಿ ಹಿಂಗ್ಸಿದ ತಕ್ಷಣ ಅದು ನನಗ್ ಪ್ರಯೋಜನ ಆಗತ್ತಾ ಅಂತ. ಅದು ನನಗ್ ಪ್ರಯೋಜನ ಆಗುತ್ತೆ ಇಲ್ವಾ ಅನ್ನೋದಕ್ಕಿಂತ ನಂತರನೇ ಎಲ್ಲರೂ ಮಾಡಿದ್ರೆ 100% ನಮ್ಗೆಲ್ಲರಿಗೂ ಅನುಕೂಲ ಆಗುತ್ತೆ. ನಮ್ಗೊಬ್ರಿಗೆ ಅಂತಲ್ಲ, ಅದು ನಮ್ಮ ಬೋರು ರೀಚಾರ್ಜ್ ಆಗ್ತವೆ, ಪಕ್ಕದ ಬೋರ್ಗಳು ರೀಚಾರ್ಜ್ ಆಗ್ತವೆ, ಎಲ್ಲ ಇದಾಗ್ತವೆ. ಆ ತರ ಮಾಡಿದ್ರೆ ತುಂಬಾ ಚೆನ್ನಾಗಿ ಅನುಭವನ ಅಂದ್ರೆ ಅದ್ರ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ನನ್ನ ಈಗ ನಾವ್ ಯೋಚನೆ ಮಾಡ್ತಿದ್ವಿ ಏನ್ ಮಾಡಿದ್ರೆ ಈ ತರ ಮಳೆ ಆಯ್ತು, ಮಳೆ ಬರ್ತಿಲ್ಲ, ಏನ್ ಮಾಡ್ಬೋದು ಏನ್ ಬಿಡ್ಬೋದು ಅಂತೇಳಿ ಅಂತ. ಈಗ ಅದಕ್ಕೋಸ್ಕರ ನಾನೇನ್ ಮಾಡಿದ್ರಿ, ದುಡ್ಡು ಕೊಟ್ಟು ಅಡಿಕೆ ಸಿಪ್ಪೆ ತಗೊಂಡಿದ್ದೀನಿ. ಅಡಿಕೆ ಸಿಪ್ಪೆನ ಈಗ ಒಂದಿಷ್ಟು ಕೋಳಿ ಗೊಬ್ಬರ ಇದೆ, ಅದು ಎರಡನ್ನೂ ಮಿಕ್ಸ್ ಮಾಡ್ಬಿಡ್ತೀನಿ. ಒಂದು ಅಕ್ಟೋಬರ್ ನವೆಂಬರ್ ಅಷ್ಟೊತ್ತಿಗೆ ಇಡೀ ತೋಟಕ್ಕೆ ಅದನ್ನ ಹರಡೋದು ಅಂತ ಡಿಸಿಷನ್ ಮಾಡೀನಿ. ಈ ಬೇಸಿಗೆನಲ್ಲಿ ಹರಡಿದ ತಕ್ಷಣ ಭೂಮಿಯ ಶಾಖ, ಸೂರ್ಯನ ಶಾಖ ಭೂಮಿಗೆ ತಾಗಬಾರ್ದು. ಆ ತಾಗದಂಗಿದ್ರೆ ಅವಾಗ ಒಂದು ಅದಕ್ಕೆ ಅನುಕೂಲ ಆಗತ್ತೆ ಅನ್ನೋ ದೃಷ್ಟಿನಲ್ಲಿ ಈ ತರಕ್ಕೆ ಆಲೋಚನೆ ಮಾಡಿ ನನ್ನ ಅನುಭವದಲ್ಲಿ ಮಾಡ್ತಾ ಇದ್ದೀನಿ. ಅದಕ್ಕೆ ತಮ್ಮೆಲ್ಲರ ಸಹಕಾರ ಏನಾದ್ರು ಇದ್ರೆ ನೀವು ತಿಳಿಸ್ಬೋದು ನನಗೆ. ಇನ್ನೇನಾದ್ರು ಹೆಚ್ಚಿನ ವಿಚಾರವಾಗಿ ನಿಮ್ಗೆ ಗೊತ್ತಿರ್ತಕ್ಕಂಥ ವಿಚಾರ ಏನಾದ್ರು ಇದ್ರೆ ಅದನ್ನ ತಿಳಿಸಿ, ನಾನು ಅದನ್ನ ತಿಳ್ಕೊಂಡು ಅದನ್ನ ಯಾವ ರೀತಿ ಮಾಡ್ಬೇಕು ಅಂತ ಮುಂದಿನ ದಿನಗಳಲ್ಲಿ ನಾನು ಯೋಚನೆ ಮಾಡ್ತೇನೆ. ಸುಮ್ಮನೆ ಹಾಳಾಗುತ್ತೆ ಫಸಲು ಅಲ್ಲೇ ಬರೋದು ಇದು ಅಂತ ಯೋಚನೆ ಮಾಡ್ತೀವಿ. ಅದನ್ನ ಯೋಚನೆ ಮಾಡಕ್ ಹೋಗ್ಬೇಡ. 100% ನಾವು ಕೃಷಿ ಹೊಂಡ ಇದ್ರೆ 100ಕ್ಕೆ 100 ನಾವು ನಮ್ಮ ತೋಟನ ಉಳಿಸ್ಕೋಬಹುದು, ಮಾಡ್ಬೋದು ಅನ್ನೋದು ನನ್ನದೊಂದು ಅನುಭವ. ಅದ್ರ ಅನುಭವನ ನಿಮ್ಗೆ ಹಂಚ್ಕೊಂಡಿದ್ದೀನಿ. ಓಕೆ, ತಪ್ಪೇನಿಲ್ಲ, ಎಲ್ಲದೂ ಕರೆಕ್ಟ್ ಇದೆ. ನೀವು ಮಾಡೋ ಅನುಭವಗಳನ್ನ ಇದು ಮಾಡೋದು ಇನ್ನೊಬ್ರಿಗೆ ಅದು ಅನುಕೂಲ. ಥ್ಯಾಂಕ್ ಯು ಸರ್. ನಮಗೆ ನೀರಿನ ಅಂದ್ರೆ ನಮ್ಮ ಒಂದು 6 ಬೋರ್ಗಳಿದೆ. ಮತ್ತೆ ಇನ್ನೊಂದು ಹಳ್ಳದಿಂದನೇ ಡೈರೆಕ್ಟ್ ಆಗಿ ಒಂದು ಪಂಪ್ ಅಂತ ಇದ್ದೀನಿ. ಸದ್ಯಕ್ಕೆ ನೀರಿನ ವ್ಯವಸ್ಥೆ ಅದು. ನಾವು ತೋಟದಲ್ಲಿ ನೀರಿನ ಉಳಿಸ್ಕೊಳ್ಳೋದಕ್ಕೆ ಮತ್ತೆ ಬಳಸ್ಕೊಳ್ಳೋದಕ್ಕೆ ಅಂದ್ರೆ ಒಂದು 4 ಕೃಷಿ ಹೊಂಡ ಮಾಡ್ಕೊಂಡಿದೀವಿ ಸರ್. ಅಲ್ಲೇ ತೋಟದಲ್ಲಿ 2 ಒಂದೇ ಹತ್ರ ಇದೆ, ಇನ್ನೆರಡು ಸ್ವಲ್ಪ ಗ್ಯಾಪ್ ಹಾಕಿದೆ. ಒಂದು ತೋಟದಲ್ಲಿ, ಇನ್ನೊಂದು ತೋಟದಲ್ಲೆಲ್ಲ ಹಳ್ಳ ನಮಗೆ ಹತ್ರ ಇರೋದ್ರಿಂದ ಅಲ್ಲಿ ಯಾವುದೇ ರೀತಿ ನಾವು ಕೃಷಿ ಹೊಂಡಗಳನ್ನ ಮಾಡ್ಕೊಂಡಿಲ್ಲ ಸದ್ಯದ ಮಟ್ಟಿಗೆ. ಮತ್ತೆ ಕೃಷಿ ವಿಚಾರ ಏನಂದ್ರೆ ನಾವು ನಮ್ಮೂರಲ್ಲಿ ಒಂದು ಗೋಮಾಳ ಇದೆ ಸರ್. ಒಂದು ಅದು ಪಾಣಿನಲ್ಲಿರೋದು 7 ಎಕರೆ, ಬಟ್ ಅದೊಂದು 12 ಎಕರೆ ಅಷ್ಟು ಬಂದ್ಬಿಡುತ್ತೆ ಸುತ್ತ ಎಲ್ಲ. ಇದು ರುದ್ರಭೂಮಿಗೆ ಬಿಟ್ಟಿರೋದು ಎಲ್ಲ ಜಾಗ ಸೇರ್ಕೊಂಡು ಅದನ್ನ ನಾವು ಊರವರೇ ಸೇರ್ಕೊಂಡು ಯಾವುದೇ ರೀತಿ ಸರ್ಕಾರದ ಅನುದಾನಗಳನ್ನ ಕಾಯ್ದಂಗೆ ಯಾರ್ಯಾರ ಮನೆ ಟ್ರ್ಯಾಕ್ಟರ್ಗಳಿದೆ ಅವರೆಲ್ಲ ಬರೀ ಊರಲ್ಲಿ ನಮ್ಮ ಊರಲ್ಲಿ ಫಂಡ್ ಕಲೆಕ್ಟ್ ಮಾಡ್ಕೊಂಡು ಯಾರ್ಯಾರ ಟ್ರ್ಯಾಕ್ಟರ್ಗಳಿಗೆ ಕಂಪಲ್ಸರಿ ಕಳಿಸ್ಲೇಬೇಕು ಟ್ರ್ಯಾಕ್ಟರ್ಗಳನ್ನ. ಆ ತರ ಮಾಡ್ಕೊಂಡು ನಮ್ಮೂರಲ್ಲಿ JCB ಅವ್ರಿಗೂ ಬರೀ ಡೀಸೆಲ್ ಇದೆ, ಟ್ರ್ಯಾಕ್ಟರ್ಗೂ ಬರೀ ಡೀಸೆಲ್ ಇದೆ ಕೊಟ್ಬಿಟ್ಟು ಏರಿ ಮಾಡ್ಕೊಂಡ್ವಿ. ಸದ್ಯದ ಮಟ್ಟಿಗೆ ನೀರು ನಿಲ್ಸ್ಕೊಂಡ್ವಿ. ಒಂದು 4-5 ವರ್ಷ ನಮ್ಗೆ ಚೆನ್ನಾಗಿ ಅನುಕೂಲ ಆಯ್ತು ಅದನ್ನ. ಕೊನೆಗೆ ಏನಾಯ್ತದು, ಬರಗಾಲ ಬಂದಿತ್ತು. ಆ ಟೈಮಲ್ಲಿ ಆ ಏರಿಯಲ್ಲಿ ಗದ್ದೆಗಳೆಲ್ಲ ಹೋಲ್ ಮಾಡ್ಕೊಂಡು ಇದು ಮಾಡಿದ್ದು. ನಾವು ನೆಕ್ಸ್ಟ್ ನೀರು ತುಂಬಿಸಿದಾಗ ಆ ಹೋಲ್ಗಳಿಂದ ಹೊರಗಡೆ ಹೋಗಿ ನೀರೆಲ್ಲ ಫುಲ್ ನಾವು ನಿಲ್ಸಿದ ನೀರೆಲ್ಲ ಒಂದೇ ದಿನಕ್ಕೆ ಖಾಲಿ ಆಗ್ಬಿಡ್ತು. ಒಂದೇ ರಾತ್ರಿಗೆಲ್ಲ ಒಂದೇ ಮಧ್ಯಾಹ್ನದಿಂದ ಸಂಜೆ ಒಳಗಡೆ ಫುಲ್ ಖಾಲಿ ಆಗ್ಬಿಡ್ತು ನಮ್ದು ಕೆರೆ ನೀರು. ಆ ಟೈಮಲ್ಲಿ ನಮ್ಮದೊಂದು ವಾಟ್ಸಪ್ ಗ್ರೂಪ್ ಇದೆ, ಅದರಲ್ಲಿ ಮೆಸೇಜ್ ಹಾಕಿದ್ವಿ ಹಿಂಗಾಗಿ ಈ ತರ ಕೆರೆ ಒಳಗೋಗಿದೆ ಅಂತ. ಅವಾಗ ನಮ್ಮ ಹುಡುಗರು 32,000 ರೂಪಾಯಿ ಒಂದೇ ದಿನದಲ್ಲಿ 32,000 ರೂಪಾಯಿ ಫಂಡ್ ಕೊಟ್ಟಿದ್ರು. ಹೊರಗಡೆ ಇರೋರು ಮತ್ತೆ ಊರೊಳಗಡೆ ಇರೋ ಹುಡುಗರು 1,000, 2,000, 500 ಈ ತರ. ಅದ್ರಲ್ಲಿ ಮತ್ತೆ ಏರಿ ಹಾಕ್ಬಿಟ್ಟು JCB ಫುಲ್ಲು ಪ್ರೆಸರ್ ಹಾಕ್ಸಿ ಏರಿ ಒತ್ತಡ ಹಾಕಿ ಮತ್ತೆ ನೀರು ತುಂಬಿಸಿದ್ವಿ. ನೀರು ನಿಂತ್ಕೊಂತು. ಆಮೇಲೆ ನಮ್ಮಮ್ಮ ಕಳೆದ ಬಾರಿ ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದರಿಂದ ಕೆರೆಯ ಇದನ್ನ ಹೂಳೆತ್ತನ್ನು ಸೇರಿಸ್ಕೊಂಡು ಮತ್ತೆ ಏರಿಗೆ ಮಣ್ಣು ಹೊಡೆದು
ಬಿಗಿ ಮಾಡ್ಕೊಂಡಿದ್ದೀವಿ. ಚೆನ್ನಾಗಿ ಈಗ ಅದ್ ಮಾಡಿದ್ಮೇಲೆ ಅಲ್ಲಿ ಸುತ್ತಮುತ್ತ ಇರೋಂಥ ಬೋರ್ಗಳೆಲ್ಲ ಚೆನ್ನಾಗಿ ಇಂಪ್ರೂವ್ ಆಗಿದೆ, ಚೆನ್ನಾಗಿ ನೀರು ಬರ್ತಾ ಇದೆ. ಅದ್ರಲ್ಲಿ ನಮ್ದು ಕೂಡ ಸೇರ್ಕೊಂಡಿದೆ, ನಮ್ಮವರು ಕೂಡ ಚೆನ್ನಾಗಿ ನೀರು ಬರ್ತಾ ಇದೆ. ನಮ್ ದೊಡ್ಡಮ್ಮದೊಂದು ಒಂದು 80 ಅಡಿ ಅಷ್ಟೇ ಸರ್ ಅದು ಬಾವಿ. ಆ 80 ಅಡಿ ಬಾವಿ ಮೊದ್ಲೆಲ್ಲ ಖುಷಿ ಹೊಡಿತಾ ಇತ್ತು. ಈ ವರ್ಷ ನಮಗೆ ಮಳೆಗಾಲ ಇಲ್ದಂಗಿದ್ರು ಕೂಡ ಖುಷಿ ಹೊಡಿದಂಗೆ ಚೆನ್ನಾಗಿ ನೀರು ಬರ್ತಾ ಇದೆ ನಾವು ಕೆರೆ ಮಾಡ್ಕೊಂಡ್ಮೇಲೆ. ಇಷ್ಟು ಹೇಳ್ಬಿಟ್ಟು ನಾನು ಮಾತು ಮುಗಿಸ್ತೀನಿ ಸರ್. ತಾರನಾಥ್ ಸರ್. ಸರ್ ನಮಸ್ತೆ, ಎಲ್ಲರಿಗೂ ನಮಸ್ತೆ. ನಾವು 2009ನೇ ಇಸ್ವಿಲಿ ಬಂದಾಗ ನಾವು 2 ಬೋರ್ ಮಾಡಿದ್ವಿ. ಒಂದು ಬೋರ್ ಚೆನ್ನಾಗಿ ಹೊಡಿತಿತ್ತು, ಸೊ ಇನ್ನೊಂದು ಬೋರ್ ಸಾಧಾರಣ. ಅದು ಕಾಲಕ್ರಮೇಣ 2 ಬೋರು ಡ್ರೈ ಆಗೋಯ್ತು. ಆವಾಗ ನಮಗೆ ಯಾವುದು ಕೃಷಿ ಹೊಂಡ ಇರಲಿಲ್ಲ. 2015 ಒಂದು ಕೃಷಿ ಹೊಂಡ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದ್ವಿ. ಆಗ ಅದು ಫುಲ್ಲು ಇಟ್ಕಲ್ ಬಂದ್ಬಿಡ್ತು. ಸೊ ಅದು ಒಂದು ತಕ್ಕ ಮಟ್ಟಿಗೆ ಒಂದು 10% ಮಾತ್ರ ನಾವು ಕೃಷಿ ಹೊಂಡ ಮಾಡ್ಲಿಕ್ಕಾಯ್ತು. ಆಮೇಲೆ ಇನ್ನೊಂದು ಬೋರ್ ಹಾಕಿದ್ವಿ, ಅದು ಚೆನ್ನಾಗಿದೆ, ಇವತ್ತಿನ ತನಕ ಚೆನ್ನಾಗೇ ಇದೆ. ಸೊ ಒಂದು ಬೋರ್ಲೇ ನಮಗೆಲ್ಲ ಕೆಲಸ ನಡೀತಾ ಇದೆ. ಅದೇ ಸಮಯದಲ್ಲಿ ನಾವು 2019ರಲ್ಲಿ 2 ದೊಡ್ಡ ಕೃಷಿ ಹೊಂಡ ಮಾಡ್ಕೊಂಡ್ವಿ. ಹತ್ತತ್ರ ಅರ್ಧ ಎಕರೆ ಇದೆ ಒಂದೊಂದು ಕೃಷಿ ಹೊಂಡ. 20 ಅಡಿ ಆಳ ಇದೆ. ಅದು ಆಕ್ಚುಲಿ ಹೇಳ್ಬೇಕು ಅಂದ್ರೆ 220ಕ್ಕೆ 120, 130 ಜೊತೆಗೆ 20 ಅಡಿ ಆಳ ಇದೆ. ಸೊ ಅದಕ್ಕೆ ನೀರು ಎಲ್ಲಿಂದ ಬರುತ್ತೆ ಅಂದ್ರೆ ಈ ಪಕ್ಕದಲ್ಲಿ ಒಂದು ಕಾಲುವೆ ಹರಿಯುತ್ತೆ, ದತ್ತನ ಕಟ್ಟೆ ಅಂತ ಒಂದಾಗಿದೆ. ಅದು ದತ್ತನ ಕಟ್ಟೆ ಒಂದು ಚೆಕ್ ಡ್ಯಾಮ್ ಇತ್ತು. ಅದು ಹಾಗೆ ಅದು ಒಂದ್ ಕಡೆಗೆ ಹಾಳಾಗಿ ನಿಂತಿತ್ತು. ಅದನ್ನು ರಿಪೇರಿ ಮಾಡಿದ್ವಿ. ಅದನ್ನ 2015 ರಿಪೇರಿ ಮಾಡಿದಾಗ, ಅದು 2015ರಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಸೈಕ್ಲೋನ್ ಬಂದು ಅದು ಒಂದ್ ಕಡೆ ಹೊಡೆದೋಯ್ತು. ಮತ್ತೆ ಅದನ್ನ ಅವಾಗ್ಲೂ ತಕ್ಷಣ ರಿಪೇರಿ ಮಾಡಿ ಅದನ್ನ ನಿಲ್ಸಿ ಎಲ್ಲ ಕಲ್ಪಿಚಿಂಗ್ ಮಾಡಿದ್ವಿ. ಸೊ ಅದು 15ರಿಂದ ಅದು ಶಾಶ್ವತವಾಗಿ ನಿಂತಿದೆ. ಅದು ಎಷ್ಟಿದ್ರೆ ಅದು 7 ಎಕರೆ ದತ್ತನ ಕಟ್ಟೆ ನೀರು. ಅದು ಒಂದು 5,000 ಅಡಿ ನಿಂತ್ಕೊಳ್ಳುತ್ತೆ ನೀರು. 150 ಅಡಿ ಅಗಲ ಇದೆ. ಸರಾಸರಿ ಒಂದು 15 ಅಡಿ ನಿಂತ್ಕೊಳ್ಳುತ್ತೆ. ಅದು ಕೆಲವು ವರ್ಷ ನಾನು ನೋಡಿದೀನಿ, ಶಿವರಾತ್ರಿ ತನಕ ನೀರು ಹರಿಯುತ್ತೆ ಕೋಡಿ ನೀರು. ಒಂದೊಂದ್ಸಲ ಅಂತೂ ಡ್ರೈ ಆಗಿರುತ್ತೆ. ಸೊ ಅದು ನಿಂತ್ಕೊಳ್ಳುತ್ತೆ. 7 ಎಕರೆ ನೀರು ಅದು ನಿಂತ್ಕೊಳ್ಳುತ್ತೆ. ಮತ್ತೆ 1/2 ಎಕರೆ ನಮ್ಮ ಭೂಮಿ ಒಳಗಡೆ ನಿಂತ್ಕೊಳ್ಳುತ್ತೆ. ಮತ್ತೆ ಮುಂಭಾಗದಲ್ಲಿ ಒಂದು 2 ಎಕರೆದು ಗೌರ್ಮೆಂಟ್ ಜಾಗ ಇದೆ. ಅದನ್ನು ನಾವು ಸರಾಸರಿ 10 ಅಡಿ ಆಳ ಮಾಡಿ ಅದಕ್ಕೊಂದು ಏರಿಯಾ ಹಾಕಿದೀವಿ. ಸೊ ಎಲ್ಲ ಸೇರಿದ್ರೆ ಹತ್ತತ್ರ ನಮಗೆ 11 ಎಕರೆ ನೀರು ನಮ್ಮ ಎಲ್ ಶೇಪ್ ಅಲ್ಲಿ ನಮ್ದು ನಿಂತ್ಕೊಳುತ್ತೆ. ಚೆನ್ನಾಗಿ ಮಳೆ ಆಗುತ್ತೆ. 2 ವರ್ಷ ಮಳೆ ಆಗುತ್ತೆ, 1 ವರ್ಷ ಮಳೆ ಆಗಲ್ಲ. ನನ್ ಕಂಡಂಗೆ ಒಂದು ದಶಕದಲ್ಲಿ 2 ವರ್ಷ ವಿಪರೀತ ಕ್ಷಾಮ ಬರುತ್ತೆ. 1 ವರ್ಷ ಸಾಧಾರಣ ಬರುತ್ತೆ, ಇನ್ನೊಂದು ವರ್ಷ ಸಿವಿಯರ್ ಆಗಿ ಬರುತ್ತೆ. ಸೊ ನೀರು ನಿಂತ್ರೆ ಚೆನ್ನಾಗಿ ನಿಲ್ಲುತ್ತೆ. ಸೊ ಅದು ಮಾಡಿದ್ವಿ. ಮತ್ತೆ ನಾವು ಟ್ರೆಂಚ್ ಮಾಡಿದ್ವಿ 4 ಕಡೆಗೆ 900 ಅಡಿ ಫುಲ್ ಟ್ರೆಂಚ್ ಮಾಡ್ಬಿಟ್ಟಿದೀವಿ. ಉತ್ತರ ದಿಕ್ಕಿನಲ್ಲಿ ನಮ್ಮ ಸ್ಲೋಪ್ ಇರೋದ್ರಿಂದ ಉತ್ತರ ದಿಕ್ಕಿನಲ್ಲಿ ನಾವು ಫುಲ್ ಒಂದು ಟ್ರೆಂಚ್ ಮಾಡಿದೀವಿ. ಆ ಟ್ರೆಂಚು ಕೃಷಿ ಹೊಂಡಗಳಿಗೆ ಕನೆಕ್ಟ್ ಆಗಿದೆ, 2ಕ್ಕೂ ಕನೆಕ್ಟ್ ಆಗಿದೆ. 2ಕ್ಕೂ ಒಂದರೊಳಗೆ ಇಂಟರ್ ಕನೆಕ್ಟ್ ಆಗಿದೆ. ಮತ್ತೆ ಎಲ್ಲ ಬಿಲ್ಡಿಂಗಿಗೂ ನಾವು ಸಂಪ್ ಮಾಡಿ ಒಂದು 3 ಲಕ್ಷ ಲೀಟರ್ ಸೂರ್ ನೀರನ್ನೇ ಕುಡಿಲಿಕ್ಕೋಸ್ಕರ ಶೇಖರಣೆ ಮಾಡ್ಕೊಂಡಿದ್ದೀವಿ. ಸೊ ಈಗ ನಮ್ಮ ಕೃಷಿ ಹೊಂಡ, ನಮ್ಮ ತೋಟದ ಒಳಗಡೆ ಕೃಷಿ ಹೊಂಡನೇ ಹತ್ತತ್ರ 1.8 ಕೋಟಿ ಲೀಟರ್ ಒಂದೊಂದು ನಿಂತ್ರೆ ಫುಲ್ ಶೇಖರಣೆ ಆಗುತ್ತೆ. ಸೊ ಎಲ್ಲ ಒಟ್ರಾಶ ಸೇರಿ ಗೌರ್ಮೆಂಟ್ ಜಾಗ ನಮ್ಮ ಜಾಗ ಸೇರಿದ್ರೆ ಏನಿಲ್ಲ ಕನಿಷ್ಠ ಒಂದು 11 ಕೋಟಿ ಲೀಟರ್ ನೀರು ಶೇಖರಣೆ ಆಗುತ್ತೆ. ಅದು ಚೆನ್ನಾಗಿ ಮಳೆ ಆದ್ರೆ ಪ್ರತಿ ವರ್ಷ ಆಗುತ್ತೆ. ಮಳೆ ಆಗ್ಲಿಲ್ಲ ಅಂದ್ರೆ ಮುಂದಿನ ವರ್ಷ ಏಪ್ರಿಲ್, ಮೇ, ಜೂನ್ ತನಕ ಬರುತ್ತೆ. ಆ ವರ್ಷನೇ ಸ್ವಲ್ಪ ಮಳೆ ರಿಪ್ಲೇಸ್ಮೆಂಟ್ ಆದ್ರೆ ಅದನ್ನ ನಿಂತ್ಕೊಳ್ಳುತ್ತೆ. ಈಗ ಇಷ್ಟೆಲ್ಲ ಆದ್ಮೇಲೆ ನಮ್ಗೆ ಒಂದು ಬೋರ್ ಅಂತೂ ಸತತವಾಗಿ ಚೆನ್ನಾಗಿ ಹೊಡಿತಾ ಇದೆ. ಒಂದು ಬೋರಲ್ಲೂ ನಾವು ಮಾಡ್ಕೊಂಡಿದ್ದೀವಿ. ಕೃಷಿ ಹೊಂಡಕ್ಕೂ ನಾವು ಮೋಟರ್ ಹಾಕೊಂಡಿದ್ದೀವಿ, ಅದನ್ನು ಮಾಡ್ಕೊಳ್ತೀವಿ. ಸೊ ಇದುವರೆಗೂ ಏನೋ ನಮಗೆ ನೀರಿಗೆ ತೊಂದರೆ ಇಲ್ಲ. ಅಲ್ಲೇ ಟೊರೆನ್ಷಿಯಲ್ ರೈನ್ಸ್ ಅಂದ್ರೆ ಬಂದ್ರೆ ದೇವಮಳೆಗಳು, ದೈಯ ಮಳೆಗಳು ಬರ್ತಾವಲ್ಲ, ಆ ತರ ಮಳೆಗಳು. ಯಾವ್ದೇ ಒಂದು ನಿರ್ದಿಷ್ಟ ಕಾಲದಲ್ಲಿ ಮಳೆ ಬರಲ್ಲ. ಅದ್ರಲ್ಲಿ ಇಂತ ಯೂನಿಫಾರ್ಮ್ ಆಗಿ ಮಳೆ ಬರೋದು, ಆ ಮಳೆ ಈ ಮಳೆ ಉತ್ತರ ಮಳೆ ಅದೆಲ್ಲ ಏನು ಬರಲ್ಲ. ಅಲ್ಲಿ ಬಂದ್ರೆ ಒಂದೇ ಸಲ ದಪ್ಪ ಅಂತ ಬಂದ್ಬಿಡುತ್ತೆ. 2 ದಿವಸ 3 ದಿವಸ ಎಲ್ಲ ಕೃಷಿ ಹೊಂಡಗಳೆಲ್ಲ ತುಂಬ ಆ ತರ ಮಳೆ ಬರುತ್ತೆ. ಸೊ ಅದ್ರ ತಕ್ಕನಂಗೆ ನಾವು ಏರ್ಪಾಡು ಮಾಡ್ಕೊಂಡಿದೀವಿ. ಸೊ ಇದುವರೆಗೂ ನೀರಿಗೆ ಏನು ಬರ ಇಲ್ಲ. ಸೊ ಜೊತೆಗೆ ಮಣ್ಣು
ಸವಕಳಿ ಮಣ್ಣು pH ಲೆವೆಲ್ ಹೈ ಆದ್ರಿಂದ ಅದನ್ನೆಲ್ಲ ಕನ್ವರ್ಷನ್ ಆಗ್ತಾ ಇದೆ ಈಗ. ಸೊ ಎಲ್ಲ ಒಂದೊಂದೇ ಎಲೆ ಗೊಬ್ಬರ ಎಲ್ಲ ಬಿಟ್ಟು ಚೆನ್ನಾಗಿ ಆಗ್ತದೆ, ಮಣ್ಣು ಚೆನ್ನಾಗಿ ಆಗ್ತಿರೋದ್ರಿಂದ. ಜೊತೆಗೆ ಈಗೆಲ್ಲ ವಿಂಕ್ಲರ್ ಸಿಸ್ಟಮ್ ಮಾಡ್ಬಿಟ್ವಿ, ಫುಲ್ 12 ಎಕರೆಗೂ ವಿಂಕ್ಲರ್ ಸಿಸ್ಟಮ್ ಮಾಡ್ಬಿಟ್ವಿ. ಸೊ ಅದನ್ನ ಚೆನ್ನಾಗಿ ಹುಲ್ ಬೆಳೀತಾ ಇದೆ, ದನಗಳಿಗೆ ತೊಂದರೆ ಇಲ್ಲ, ಇದು ಹಾಕಕ್ಕೆ. ಇವತ್ತು ತನಕ ಏನು ನೀರಿನ ಸಮಸ್ಯೆ ಇಲ್ಲ. ಬಟ್ ಈ ವರ್ಷ ಏನ್ ಮಳೆ ಅಂತ ನೋಡ್ಬೇಕು. ಹಿಂದಿನ ವರ್ಷ ಕಳೆದ ವರ್ಷ ಸಾಧಾರಣ ಮಳೆ, ಈ ವರ್ಷ ಏನ್ ಮಾಡುತ್ತ ನೋಡ್ಬೇಕು. ಸೊ ಇಷ್ಟು ನಮ್ಮ ನೀರಿನ ನಿರ್ವಹಣೆ ಬಗ್ಗೆ. ಧನ್ಯವಾದಗಳು ಸರ್. ನಮಸ್ತೆ ಸರ್. ಸರ್, ನಾನು ಮೊದಲನೇದಾಗಿ ಇಲ್ಲಿ ಕೃಷಿ ನಮ್ಮ ಸಾವಯವ ಬಳಗಕ್ಕೆ ಸೇರ್ಕೊಂಡಾಗ ಫಸ್ಟ್ನೇದಾಗಿ ನಾನು ನನ್ನ ತೋಟಕ್ಕೆ 2 ಎಕರೆ ತೋಟಕ್ಕೆ ಫಸ್ಟ್ನಾಗಿ ಕೈ ಬದುಗಳನ್ನ ಒಂದು ಸುಮಾರು 9 ತೆಂಗಿನ ಗಿಡಕ್ಕೆ ಒಂದೊಂದು ಕೈ ಬದುಗಳನ್ನ ಮಾಡಿಸ್ಕೊಂಡೆ ಸರ್. ಮಾಡಿಸ್ಕೊಂಡ್ರೆ ನನಗೆ ಭಾಳ ಪ್ರಯೋಜನ ಆಯಿತು. ಅದ್ರ ಜೊತೆಗೆ ನಾನು ಸುಮಾರು ಒಂದು 80 ಫೀಟಿಗೆ ನನಗೆ ಬೋರ್ವೆಲ್ ಅಲ್ಲಿ ನೀರು ಚೆನ್ನಾಗಿ ಬರ್ತಾ ಇದೆ ಸರ್. ಬಟ್ ಅದು ಸಾಲ್ಟ್ ವಾಟರ್ ಅಂತ ಹೇಳ್ತಿದ್ದಾರೆ ಸರ್. ಬಟ್ ಅದು ಏನು ಬೆಳೆಯೋಕ್ಕಾಗಲ್ಲ, ನೀವೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಿದ್ರು. ನಾನು ಎಲ್ಲರ ಹತ್ರನೂ ಸಜೆಷನ್ ತಗೊಂಡೋದ್ಮೇಲೆ ನಾನು ಯಾವುದೇ ಉಳುಮೆ ಮಾಡ್ದಲೇ ಕೈ ಬಿಟ್ಟು ಬ್ರಷ್ ಕಟ್ರಲ್ಲೇ ಮಾಡ್ಕೊಂಡು ಬಂದೆ ಸರ್. ಜೊತೆಗೆ ವಿಂಕ್ಲರ್ನು ಕೂಡ ನಾನು ಮಾಡಿಸಿದೆ. ಸೊ ಮಾಡಿಸಿದ್ರು ಕೂಡ ನನಗೇನು, ನಾನು ಈಗ ಒಂದು 15 ಡೇಸ್ ಆಯ್ತು ಸರ್ ನೀರು ಸ್ಟಾರ್ಟ್ ಮಾಡಿ. ಅದಕ್ಕೆ ಇಲ್ಲಿವರೆಗೂ ನಾನು ಸ್ಟಾರ್ಟ್ ಮಾಡಿಲ್ಲ ಸರ್. ಯಥೇಚ್ಛವಾಗಿ ಮುಚ್ಚಳಿಕೆ ನನಗೆ ಬರ್ತಾ ಇದೆ ಸರ್. ನಾನು ಬ್ರಷ್ ಕಟ್ಟರ್ ಒಂದು 6 ಮಂತ್ಸ್ ಒಂದ್ಸರಿ ಬ್ರಷ್ ಕಟ್ಟರ್ ಮಾಡ್ತೀನಿ. ಅದ್ರ ಜೊತೆಗೆ ನನ್ನ ಬದುಗಳು ಸುತ್ತ ನಾನು ಕೂಡ ಅಗಸೆ ಗಿಡ ಮತ್ತೆ ಆಲ್ವಾಣ ಇವನ್ನೆಲ್ಲ ಯಥೇಚ್ಛವಾಗಿ ಬೆಳೆಸ್ಕೊಳ್ಳೋದ್ರಿಂದ ನನ್ನ ತೋಟಕ್ಕೆ ನೆರಳು ಚೆನ್ನಾಗಿ ಬಂತು ಸರ್. ಅಂದ್ರೆ ಬಿಸಿಲಿನ ಶಾಖ ಕಡಿಮೆ ಆಯ್ತು. ಆದ್ರಿಂದ ಇವತ್ತಿಗೂ ಕೂಡ ನನ್ನ ತೋಟದಲ್ಲಿ ಅಡಿಕೆ ಗಿಡಗಳು ಮತ್ತೆ ತೆಂಗಿನ ಗಿಡಗಳು ಬಹಳ ಚೆನ್ನಾಗಿ ಬಂದಿದ್ದಾವೆ ಅಂತ ನಾನು ಹೇಳ್ತೀನಿ ಸರ್. ಸೊ ಈ ಬದುಗಳು ಮಾಡಿಸ್ಕೊಳ್ಳೋದ್ರಿಂದ ನನಗೆ ತೋಟದಲ್ಲಿ ನೀರು ಯಥೇಚ್ಛವಾಗಿ ಹಿಂಗ್ತು ಸರ್. ನನಗೆ ಅದು ಪ್ಲಸ್ ಪಾಯಿಂಟ್ ಆಯ್ತು ಅಂತ ನನ್ಗೆ ಈಗ ಅನಿಸ್ತಾ ಇದೆ. ಸುತ್ತ ದೊಡ್ಡ ಬದುಗಳು ಹಾಕ್ಸಿದೀನಿ, ಮಧ್ಯದಲ್ಲಿ ಕೈ ಬದುಗಳನ್ನ ಹಾಕ್ಸಿದೀನಿ ಸರ್. ಇಷ್ಟು ನೀರಿನ ನಿರ್ವಹಣೆ, ನೀರಿಂದ ನನಗೆ ಬೋರ್ವೆಲ್ ಇಂದ ನನಗೆ ಯಾವುದೇ ತೊಂದರೆ ಇಲ್ಲ ಸರ್ ಇದುವರೆಗೂ. ಇಷ್ಟು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್.